ಧೈರ್ಯವಂತರನ್ನಾಗಿ ಮಾಡಬೇಕವ, ದೇಶದ ಏಡಿಗಳನ್ನಾಗಿ ಮಾಡೋದಲ್ಲ. ನನಗನಿಸಿದ ಪ್ರಕಾರವ ಸಂಗೊಳ್ಳಿ ರಾಯಣ್ಣನಿಗೆ ಒಳ್ಳೆ ಸಂಸ್ಕಾರವನ್ನ ತಾಯಿ ಗರ್ಭದಲ್ಲಿರುವಾಗ ಕೊಟ್ಟುದಕ್ಕಾಗಿ ದೇಶಕ್ಕಾಗಿ ಪ್ರಾಣವನ್ನ ಅರ್ಪಣೆ ಮಾಡ್ತಾನ. ಏಯ್ ನಿಮ್ಮದೇ ಹೇಳಕತ್ತೀನಿ, ಸುಮ್ ಕುಂದ್ರಿ ಹಿಂಗ್ಯಾಕ? ಯಾವಾಗ ಸಂಗೊಳ್ಳಿ ರಾಯಣ್ಣ ದೇಶಕ್ಕಾಗಿ ಬ್ರಿಟಿಷರ ವಿರುದ್ಧವಾಗಿ ಹೋರಾಡಕತ್ತನಲ್ಲ, ನನಗನಿಸಿದ ಪ್ರಕಾರವ ಸಂಗೊಳ್ಳಿ ರಾಯಣ್ಣ ಯಾವಾಗ ದೇಶಕ್ಕಾಗಿ ತನ್ನ ನೇಣಿಗಂಬಕ್ಕೆ ಹೇರುತ್ತಾನಲ್ಲ, ಅವಾಗ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಗುತ್ತದೆವ. ನೆನಪಿರಲಿ, ಸಂಗೊಳ್ಳಿ ರಾಯಣ್ಣನಿಗೆ ಯಾವಾಗ ಬ್ರಿಟಿಷರು ಅವನನ್ನ ಬಂಧಿಸಿ ಅವನನ್ನು ಹೋಗಿ ನಂದಗಡದಲ್ಲಿ ಯಾವಾಗ ನೇಣಿಗಂಬಕ್ಕೆ ಏರಿಸಬೇಕಾದ್ರೆ ಬ್ರಿಟಿಷರು ಅವನಿಗೆ ಕೇಳಿದ್ರಂತ, ಏ ರಾಯ, ನಿನ್ನ ಕೊನೆಯ ಆಸೆ ಏನು ಹೇಳು, ಒಂದು ಕ್ಷಣದಲ್ಲಿ ನಿನ್ನ ಗಲ್ಲಿಗೆ ಏರ್ಸಕತ್ತೀವಿ, ನಿನ್ನ ಕೊನೆಯ ಆಸೆ ಏನು ಅಂತ ಕೇಳಿದ್ರೆ ರಾಯ ಹೇಳ್ತಾನಂತೆ, ಏ ಕೆಂಪು ಮೋತಿಗಳೇ, ನನ್ನ ಕೊನೆಯ ಆಸೆ ನೀವೇನು ಕೇಳ್ತೀರಾ? ಮುಂದೊಂದು ದಿನಮಾನಗಳಲ್ಲಿ ಪ್ರತಿಯೊಂದು ಮನೆಗಳಲ್ಲಿ ಸಂಗೊಳ್ಳಿ ರಾಯಣ್ಣ ಹುಟ್ಟಿ ಬರ್ತಾನ ಅಂತ ಸಂಗೊಳ್ಳಿ ರಾಯಣ್ಣ ಹೇಳಿದನಂತೆವ್ವ. ಯಬ್ಬ ಹುಟ್ಟ್ಯಾವ, ಆದ್ರ ಸಂಗೊಳ್ಳಿ ರಾಯಣ್ಣ ಆಗವಲ್ಲು. ಒಂದಲ್ಲೇ ನಾಲ್ಕು ಹುಟ್ಟಾಕತ್ತಾವ ಮನ್ಯಾಗ. ಸಂಗೊಳ್ಳಿ ರಾಯಣ್ಣ ಆಗವಲ್ವೇವ, ಭಗತ್ ಸಿಂಗ್ ಆಗವಲ್ಲು, ರಾಜ್ಗುರು ಆಗ್ತಾ ಇಲ್ಲ, ಸುಖದೇವ್ ಆಗ್ತಾ ಇಲ್ಲ. ನೆನಪಿರ್ಲೇವ, ಕೇವಲ ದೇಶ ಪ್ರೇಮ ಅನ್ನೋದು ಮ್ಯಾಲ ಒಂದು ಟಿ ಶರ್ಟ್ ಹಾಕೊಂಡು ಇಂದ ಸಂಗೊಳ್ಳಿ ರಾಯಣ್ಣ ಭಾವಚಿತ್ರ ಇದ್ರೆ ಮಾತ್ರ ದೇಶ ಪ್ರೇಮ ಬರೋದಿಲ್ಲ. ಮನುಷ್ಯನ ಮೈಯೊಳಗಿರುವಂತ ರಕ್ತದಿಂದ ಬರಬೇಕು, ಅದು ದೇಶ ಪ್ರೇಮ ಅಂತ ಕರೀತಾರ. ಅದು ದೇಶ ಪ್ರೇಮ ಅಲ್ಲ. ಮನ್ಯಾಗ ತಾಯಿ ದೇಶ ಪ್ರೇಮ ಹುಟ್ಟ ಹಾಕ್ಬೇಕು, ಹೌದಲ್ಲ? ನಿಮಗೆ ಗೊತ್ತಿಲ್ಲವ ಭಗತ್ ಸಿಂಗ್ ಗೊತ್ತಲ್ಲ? ಭಗತ್ ಸಿಂಗ್ನ ತಾಯಿ ವಿದ್ಯಾವತಿ. ನೆನಪಿರ್ಲಿವಾ, ಭಗತ್ ಸಿಂಗ್ ಕೇವಲ 23 ವಯಸ್ಸಿಗೆ ಜಗತ್ತಿಗಾಗಿ ದೇಶಕ್ಕಾಗಿ ಪ್ರಾಣವನ್ನು ಅರ್ಪಣೆ ಮಾಡ್ತಾನೆವ. ಎಂತ ದೇಶಕ್ಕಾಗಿ ಪ್ರಾಣ ಅರ್ಪಣೆ ಮಾಡಿದ್ರಿ? ಒಬ್ಬ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಸಂಗೊಳ್ಳಿ ರಾಯಣ್ಣ ಒಬ್ರೇ ಇಬ್ರೇ ದೇಶಕ್ಕಾಗಿ ಪ್ರಾಣವನ್ನ ಅರ್ಪಣೆ ಮಾಡ್ಯಾರ ಅಂತಂದ್ರೆವ, ಅವರೇನು ಕೇವಲ ನಮಗೆ ರಕ್ತ ಗಂಚಿ ಉಟ್ಕೊಂಡಿದವ್ರ ಅಲ್ಲೇವ. ಯಾರೋ ತಂದೆ ತಾಯಿಗಳು ಜನ್ಮ ಕೊಟ್ರು, ಯಾರೋ ಮನೆ ಒಳಗ ಬೆಳೆದ್ರು. ಕೇವಲ ನನಗೆ ಜನ್ಮ ಕೊಟ್ಟಿರುವಂತ ತಂದೆ ತಾಯಿಗಳು ಅಷ್ಟೇ ತಂದೆ ತಾಯಿಗಳಲ್ಲ, ನನ್ನ ದೇಶದಲ್ಲಿರುವಂತ ಪ್ರತಿಯೊಬ್ಬರು ತಂದೆ ತಾಯಿಗಳಂತ ತಿಳ್ಕೊಂಡು ದೇಶಕ್ಕಾಗಿ ಪ್ರಾಣ ಅರ್ಪಣೆ ಮಾಡಿದ್ರಿಲ್ಲವ. ನಾವಿವತ್ತು ಅವ್ರು ದೇಶ ಕಾಯಕತ್ತಾರ, ದೇಶಕ್ಕಾಗಿ ಪ್ರಾಣ ಕೊಟ್ಟಾರ, ಅರ್ಪಣೆ ಮಾಡಿ ಸ್ವತಂತ್ರ ತಂದು ಕೊಟ್ಟಾರಂತ ಇಷ್ಟು ಸ್ವತಂತ್ರವಾಗಿ ಕೂತ್ಕೊಂಡಿ ನಾವೆಲ್ಲ, ಹೌದಿಲ್ಲವ? ಇವತ್ತ ದೇಶ ಕಾಯುವಂತ ಸೈನಿಕನನ್ನ ಯಾರು ನೆನಪು ಮಾಡ್ಕೊಳ್ತಾ ಇಲ್ಲ. ದೇಶಕ್ಕಾಗಿ ಅನ್ನ ಕೊಡುವಂತ ರೈತನನ್ನ ಯಾರು ನೆನಪು ಮಾಡ್ಕೊಳ್ತಾ ಇಲ್ಲ. ನೆನಪಿರ್ಲೇವ, ಈ ಜಗತ್ತಿನೊಳಗೆ ಒಬ್ಬ ದೇಶ ಕಾಯುವಂತ ಸೈನಿಕನನ್ನ, ಒಬ್ಬ ದೇಶಕ್ಕೆ ಅನ್ನ ಕೊಡುವಂತ ರೈತನನ್ನ ನಾವು ಮರ್ತೀವಿ ಅಂದ್ರೆ ಈ ಜಗತ್ತಿನೊಳಗೆ ನಮಗ ಬದುಕುವ ಅವಶ್ಯಕತೆ ಇಲ್ಲ. ಈ ಜಗತ್ತಿನೊಳಗ ಇವರಿಗೆ ಮೋಸ ಮಾಡಾಕತ್ತೀವಿ ನಾವೆಲ್ಲ. ಒಬ್ಬ ದೇಶ ಕಾಯುವಂತ ಸೈನಿಕನಿಗೆ ಇವತ್ತು ಎಷ್ಟೋ ದೇಶ ಕಾಯುವಂತ ಸೈನಿಕರು ದೇಶವನ್ನ ಗಡಿಯನ್ನ ಕಾಯಕತ್ತಾರ. ಆದ್ರೆ ಇವತ್ತು ಅವ್ರ ಮನೆಯೊಳಗ ಹೆಂಡತಿ, ಮದುವೆ ಆಗಿರುವಂತ ಹೆಂಡತಿ ತನ್ನ ಗಂಡನಿಗೆ ಪ್ರಾಣ ಭಿಕ್ಷೆಗಾಗಿ ನೋಡ್ತಾ ದಾರಿ ಕಾಯ್ತಾಳ. ಯಾವಾಗ ನನ್ನ ಗಂಡ ಬರ್ತಾನಂತ ದಾರಿ ಕಾಯ್ಕೊಂಡು ಕೂತಿರ್ತಾಳೆವ. ಗೊತ್ತಿರ್ಲಿ, ಹನುಮಂತ ಕೊಪ್ಪದಂತೇಳಿ ಜಗತ್ತಿನೊಳಗ ದೇಶಕ್ಕಾಗಿ ಅರ್ಪಣೆ ಆಗಿ ಒಂದಲ್ಲ. ನೆನಪಿರ್ಲಿವ, ಇವತ್ತಿಗೂ ಕೂಡ ನಾವು ಸೈನಿಕರ ಮೇಲೆ ಎಷ್ಟರ ಮಟ್ಟಿಗೆ ನಾವು ಮರ್ತೀವಿ ಸೈನಿಕರಂತಂದ್ರೆ, ಹನುಮಂತ ಕೊಪ್ಪದ ಅನ್ನುವಂಥವನು ದೇಶಕ್ಕಾಗಿ ಪ್ರಾಣ ಅರ್ಪಣೆ ಮಾಡಿದ ಆ ತಾಯಿ ಇವತ್ತು ಅವನ ಹೆಂಡತಿ ಇನ್ನೊಬ್ಬರ ಮನೆಯೊಳಗೆ ಕಸ ಮುಸುರಿ ಮಾಡಾಕತ್ತಾಳ. ಎಷ್ಟು ದುರ್ದೈವರಿ ನಮ್ಮ ಭಾರತ ದೇಶ. ಯಾವ್ದಂತೂ ರಾಜಕಾರಣಿಗಳನ್ನ ನೆನಪಿಟ್ಕೊಳ್ತೀವಿ, ಆದ್ರೆ ದೇಶಕ್ಕಾಗಿ ಸೈನಿಕನ ನಾವು ನೆನಪಿಟ್ಕೊಳ್ಳಂಗಿಲ್ಲ. ಅನ್ನವನ್ನು ಕೊಡುವಂತ ರೈತನನ್ನ ನಾವು ನೆನಪಿಟ್ಕೊಳ್ಳಲ್ಲ ಅಂತಂದ್ರೆ ಯಾಕೆ ಬೇಕ್ರಿ ಈ ಜಗತ್ತು? ನಾವು ಹುಟ್ಟಿದ್ರು ಕೂಡ ವ್ಯರ್ಥ ಅಲ್ಲ. ಭಗತ್ ಸಿಂಗ್ ಗೊತ್ತಿಲ್ಲವ, 23 ವಯಸ್ಸಿಗೆ ಜನ್ಮವನ್ನ ಕೊಟ್ಟಿರುವಂತ ತಾಯಿ ಒಬ್ಬ 23 ವಯಸ್ಸಿಗೆ ದೇಶಕ್ಕಾಗಿ ಪ್ರಾಣವನ್ನ ಅರ್ಪಣೆ ಮಾಡ್ತಾನಲ್ಲ. ಒಬ್ಬ ಭಗತ್ ಸಿಂಗನಿಗೆ ನೇಣುಗಂಬಕ್ಕೆ ಏರಿಸಬೇಕಾದ್ರೆ ಅವನಿಗೂ ಕೂಡ ಕೇಳಿದ್ರಂತ ಏನಂತ, ಏ ಭಗತ್ ಸಿಂಗ್, ನಿನಗೆ ಈಗ ಗಲ್ಲಿಗೆ ಏರಿಸಕತ್ತೀವಲ್ಲ, ನಿನ್ನ ಕೊನೆಯ ಆಸೆ ಏನು ಅಂತ ಕೇಳಿದ್ರೆ ಭಗತ್ ಸಿಂಗ್ ಏನ್ ಹೇಳಿರ್ಬೇಕು? ನಿಮ್ಮ ಮಕ್ಕಳು ಏನಾದ್ರೂ ಸಾಯುವಂತ ಪರಿಸ್ಥಿತಿ ನೇಣುಗಂಬಕ್ಕೆ ಏರಿಸಬೇಕಾದ್ರೆ ನಿನ್ನ ಕೊನೆಯ ಆಸೆ ಏನಂತ ಕೇಳಿದ್ರೆ ನಾ ಕುಡಿದು ಸಾಯ್ತೀನಿ ಅಂತವೀಗ ನಾವು ಸಿಗರೇಟ್ ಸೇದಿ ಸಾಯ್ತೀನಿ ಅಂತವ, ಹೌದಲ್ಲ? ದುಶ್ಚಟ ಮಾಡಿದ ಸಾಯ್ತೀನಿ ಅಂತವ, ಒಂದಿಟ್ಟು ಏನೋ ತಿನ್ನೋದಿತ್ತಂದ್ರೆ ತಿಂದು ಸಾಯ್ತೀವಿ ಅಂತವ. ಆದ್ರೆ ಭಗತ್ ಸಿಂಗ್ ಏನ್ ಹೇಳಿರ್ಬೇಕವ? ನಿನ್ನ ಕೊನೆಯ ಆಸೆ ಏನು ಅಂತ ಕೇಳಿದ್ರೆ ಭಗತ್ ಸಿಂಗ್ ಹೇಳ್ತಾನೆ, ನನ್ನ ಜನ್ಮ ಕೊಟ್ಟಿರುವಂತ ನನ್ನ ತಾಯಿಯನ್ನು ನೋಡ್ಬೇಕು ಅಂತಾನೆ ಭಗತ್ ಸಿಂಗ್. ಎಂತ ತಾಯಿ ಇರ್ಬೇಕ್ರಿ ವಿದ್ಯಾವತಿ? ಕೊಟ್ರೆ ಇಂತಂತ ಭಗವತ್ ಸಿಂಗನಿಗೆ ಜನ್ಮ ಕೊಡ್ಬೇಕವ. ನನಗನಿಸಿದ ಪ್ರಕಾರ ನೋಡ್ಯವ, ಒಬ್ಬ ಭಗತ್ ಸಿಂಗ್ ದೇಶಕ್ಕೆ ಪ್ರಾಣವನ್ನು ಅರ್ಪಣೆ ಮಾಡುವಂತ ಮಕ್ಕಳಿಗೆ ಜನ್ಮ ಕೊಡಬೇಕೇ ವಿನಃ ಒಬ್ಬ ದೇಶ ದ್ರೋಹಿಗಳನ್ನ, ದೇಶಕ್ಕೆ ಕಂಟಕರನ್ನ ಈ ಜಗತ್ತಿಗೆ ತಾಯಿ ಜನ್ಮ ಕೊಡೋದಾಗಿದ್ರ ತಾಯಿ ಬಂಜೆ ಆಗಿರೋದೇ ಲೇಸವ ಈ ಜಗತ್ತಿನೊಳಗ. ಅಂತ ಮಕ್ಕಳಿಗೆ ಜನ್ಮ ಕೊಡುವ ಅವಶ್ಯಕತೆ ಇಲ್ಲ, ಹೌದಿಲ್ಲವ? ಹೌದಿಲ್ಲ?
ಬಂಜೆ ಬಂಜೆ ಅಂತ ಕರಿತಾರಲ್ಲವ, ಯಾರಿಗೆ ಬಂಜೆ ಅಂತ ಅನ್ನಕತ್ತದ ಅಂತ ಹೇಳಿದ್ನಿಲ್ಲ, ನೆನಪಿರ್ಲೇವ? ಮಕ್ಕಳಾಗದವರಿಗೆ ಬಂಜೆ ಅಲ್ಲವ, ಯಾರು ಗುರುವಿನ ಮಕ್ಕಳಾಗಿಲ್ಲಲ್ಲ ಅವರಿಗೆ ಬಂಜೆ ಅಂತ ಕರೀತಾರೆ. ಯಾರು ಗುರುವಿನ ಮಕ್ಕಳಾಗಂಗಿಲ್ಲ ಅವ್ರಿಗೆ ಬಂಜೆ ಅಂತ ಕರೀತಾರೆ. ಮಕ್ಕಳಾಗದವರಿಗೆ, ಮಕ್ಕಳಾಗದೇ ಇರೋವರಿಗೆ ಬಂಜೆ ಅಂತ ಕರೆಯೋದಲ್ಲ, ಅದು ತಪ್ಪು, ನೆನಪಿರ್ಲಿ. ಆದರೆ ಸಂಸ್ಕಾರ ಅನ್ನೋದು ಹಿಂಗಿರ್ತತ್ತಲ್ಲವ, ಮಕ್ಕಳಿಗೆ ಒಳ್ಳೆ ಧೈರ್ಯವಂತರನ್ನಾಗಿ ಮಾಡಬೇಕು. ಅದಕ್ಕೆ ನಮ್ಮ ಗುರುಗಳು ಬರೆದ್ರವ, ಕೊಟ್ಟ ಸಂಸ್ಕಾರವು ಫಲಿಸಬೇಕಾದರೆ ವಿದ್ಯೆಯ ಕಲಿಸಬೇಕು. ಹೌದಿಲ್ಲವ? ಮೊದಲು ಸಂಸ್ಕಾರ ಕೊಡ್ರಿ, ಮೊದಲ ನಯ ವಿನಯನ್ನ ಕಲಿಸ್ರಿವ. ನಯ ವಿನಯ ಸಂಸ್ಕಾರ ಅನ್ನೋದು ಈ ಜಗತ್ತನ್ನೇ ಗೆಲ್ಲುತ್ತದಂತ, ಜಗತ್ತೇ ಗೆಲ್ಲುತ್ತದೇವ. ವಿದ್ಯೆ ಕಲಿಸಿದ್ರೆ ಅಂದ್ರೆ ವಿದ್ಯೆದಿಂದ ಮದ ಬರಬಹುದು, ವಿದ್ಯೆದಿಂದ ಮದ ಬರಬಹುದು. ನಾನೇ ಪಂಡಿತ, ನಾನೇ ದೊಡ್ಡ ಜ್ಞಾನಿ ಅನ್ನುವಂಥ ಅಹಂಕಾರದಿಂದ ಮೆರೆಕತ್ತಂದ್ರೆ ಈ ಜಗತ್ತೊಳಗೆ ನಾನು ನಾನು ಎಂದವರೆಲ್ಲ ಮಣ್ಣಾಗಿ ಹೋಗ್ಯಾರ. ಈ ಜಗತ್ತಿನೊಳಗೆ ಎಷ್ಟೋ ಜನ ಆಗಿಲ್ಲೇನು, ಆಗಿಲ್ಲೇನು? ಧೈರ್ಯವಂತ ಮಕ್ಕಳಿಗೆ ಜನ್ಮ ಕೊಡಬೇಕವ. ಈಗಿನ ಮಕ್ಕಳಿಗೆ ಧೈರ್ಯನೇ ಇಲ್ಲ. ಈಗಿನ ಮಕ್ಕಳಿಗೆ ಧೈರ್ಯನೇ ಇಲ್ಲ. ಒಬ್ಬ ತಾಯಿ ಬೆಳೆಸಿದ್ಲವ, ಹೆಂಗೆ ಬೆಳೆಸಿದ್ಲ ಅಂತ ಹೇಳಕತ್ತೀನಿ. ಈ ಕಡೆ ಕೇಳ್ರಿ, ಒಂದಿಷ್ಟು ಗಮನ ಕೊಡ್ರಿ. ಆ ತಾಯಿ ಹೆಂಗೆ ಬೆಳೆಸಿದ್ಳ ಅಂತಂದ್ರೆ, ಮಗನಿಗೆ ಒಳ್ಳೆ ಸಂಸ್ಕಾರ ಕೊಡಬೇಕಾಗಿತ್ತವ, ಕೊಟ್ಟಿಲ್ಲ. ಮಗನಿಗೆ 4 ಜನ ಹೊರಗಿನ ಪ್ರಪಂಚ ತೋರಿಸ್ಬೇಕಾಗಿತ್ತು, ತೋರಿಸಿಲ್ಲ. ಮಗನಿಗೆ ಹೊರಗಡೆನೆ ಬಿಡ್ತಿದ್ದಿಲ್ಲವ. ಹೊರಗೆ ಹೋದ್ರೆ ಕೋತಿ ಬರ್ತಾವ, ಹೊರಗೆ ಹೋದ್ರೆ ದೆವ್ವ ಬರ್ತಾವಂತ ಅಂಜಿಕೆ ಹಾಕಿದಳು ತಾಯಿ. ನೀವು ಹಾಕ್ತಿರ್ತೀರಿ ಮನ್ಯಾಗ ನೋಡ್ರಿ. ಆ ಹೊರಗೆ ಆಡ್ಬೇಕಂತ ಅವ ಅಂತಿರ್ತಾವ, ಹೊರಗೆ ಹೋಗಬೇಡ ಗಾಡಿ ಬರ್ತಾವ, ಹೊರಗೆ ಹೋಗಬೇಡ ಕೋತಿ ಬರ್ತದ, ಹೊರಗೆ ಹೋಗಬೇಡ ಏನೋ ಬರ್ತಾವಂತ ಭಯ ಬೀಳಿಸ್ತೀರಿ. ಅವು ಹೊರಗೆ ಹೋಗಲಾರ್ದ ಮನ್ಯಾಗ ಇದ್ದಿದ್ದು ನಾಳೆ ಮದುವೆ ಆದಮೇಲೆ ಹೆಂಡತಿ ಸೆರಗಡ್ಕೊಂಡು ತಿರುಗಾಡ್ತದು. ಹೌದಿಲ್ಲ? ನೀವು ಕಲಿಸಿದ್ದೇವ, ಅದು ನೀವು ಕಲಿಸಿದ್ದು. ನೀವೇ ದಾರಿ ತಪ್ಪಿಸಿದ್ರೆ ಮತ್ತೆ ಮಕ್ಕಳು ದಾರಿ ತಪ್ಪಂಗಿಲ್ಲ ಏನವ? ಮನ್ಯಾಗ ತಂದೆ ತಾಯಿಗಳೇ ದಾರಿ ತಪ್ಸಕತ್ತೀವಿ. ಹೆಂಗ ದಾರಿ ತಪ್ಸ್ರಿ ಅಂತ ಒಂದು ಮಾತು ಹೇಳಿಯವ, ಹೇಳ್ತೀನಿ ನೋಡು. ಈಗ ನಮ್ಮ ಕಾಕಗಳದಾರ, ನಮ್ಮ ಕಾಕಗಳು ಕೂತಾರ. ಅವ್ರು ಏನು ಮಾಡ್ತಾರ, ಒಂದೊಂದಿಷ್ಟು ಮಂದಿ ಒಂದೊಂದು ಚಟ ಮಾಡ್ತಾರೆ. ಬೀಡಿ ಸೇದೋರು ಬೀಡಿ ಸೇದ್ತಾರೆ, ಗುಟ್ಕ ಹಾಕೋರು ಗುಟ್ಕ ಹಾಕ್ತಾರ, ತಂಬಾಕು ಹಾಕೋರು ತಂಬಾಕು ಹಾಕ್ತಾರಪ್ಪ. ನಾವು ಒಂದು ಮಾತು ಹೇಳ್ತೀನಿ, ಸತ್ಯ ಮಾಡಿ ಹೇಳ್ರಿ, ಭಾಗ್ಯವಾಡಿದವರು ಎಷ್ಟರ ಮಟ್ಟಿಗೆ ನೀವು ಮಕ್ಕಳಿಗೆ ದಾರಿ ತಪ್ಸಕತ್ತೀರಿ ಅಂತ ಹೇಳ್ತೀಯಪ್ಪ. ನೀವು ಅಲ್ಲ, ಮತ್ತೆ ಬೇರೆ ಕಡೆ ಹೇಳಕತ್ತೀನಿ, ನೀವೆಲ್ಲ ಚಲೋ ಇದ್ದೀರಿಪ್ಪ. ಹೆಂಗೆ ದಾರಿ ತಪ್ಸ್ರಂತ ಒಂದು ಮಾತು ಹೇಳ್ತೀನಿ ನೋಡ್ರಿ. ಈಗ ಮನ್ಯಾಗ ನೀವು ಮಾಡೋ ದುಶ್ಚಟಕ್ಕೆ ಏನು ಮಾಡ್ತೀರಪ್ಪ, ಮಕ್ಕಳು ಬೆಳೆದು ದೊಡ್ಡವಾಗಿರ್ತಾವ, ಅವ್ರ ಕೈಯಾಗ 5 ರೂಪಾಯಿನೋ 10 ರೂಪಾಯಿನೋ ಕೈಯಾಗ ಕೊಟ್ಟು ಹೋಗಿ ಅಂಗಡಿಗೆ ಹೋಗಿ ಬಾ ಅಂತ ಹೇಳಿ ಕಳಿಸ್ತೀರಿಲ್ಲಪ್ಪ, ಕಳಿಸ್ತಿರಿಲ್ಲ? ಏನಂತ ಕಳಿಸ್ತೀರಿ? ಆ 10 ರೂಪಾಯಿ ಕೊಟ್ಟು 5 ರೂಪಾಯಿದಾಗ ಅದು ಯಾವುದೋ ಒಂದು ಗುಟ್ಕ ತಗೊಂಡಮ ಅಂತ ಹೇಳೋದು, ಅದ್ರಾಗ ಒಂದು 5 ರೂಪಾಯಿ ನೀ ತಿನ್ನ ಅಂತ ಹೇಳೋದು. ಅದಕ್ಕೆ ಅದು ಗುಟ್ಕ ತರ್ತದ, ತಂಬಾಕು ತರ್ತದ, ಬೀಡಿ ತರಕ್ಕೆ ಕಳಿಸ್ತೀರಪ್ಪ. ಅದು 1 ದಿನ ತರ್ತದ, ಒಂದು ಬೀಡಿ ತರಕ್ಕೆ ಕಳಿಸಿರಂದ್ರೆ 1 ದಿನ ಬೀಡಿ ತರ್ತಾನ, 2 ದಿನ ತರ್ತಾನ, 3ನೇ ದಿನಕ್ಕೆ ಇದ್ರೊಳಗೆ ಏನೈತೆ ಅಂತ ಬರ್ಬೇಕಾದ್ರೆ ಒಂದು ಬೀಡಿ ಶೆಲೆ ಮನೆಗೆ ಬರ್ತಾನವ. ಇದು ಯಾರು ಕಲಿಸಿದ್ದು? ತಂದೆ ಅಲ್ಲ ಕಲಿಸಿದ್ದು. ಯವ ನೀವು ಹಂಗೆ ಕಲಿಸೋರೇವ, ನೀವು ಬಿಡಂಗಿಲ್ಲ ನೀವು. ಹೌದಿಲ್ಲ? ಮುಚ್ಕೊಂಡು ತಿನ್ನಂತ ಕಲಿಸ್ರಿ ಅವ ಮನ್ಯಾಗ ಮಕ್ಕಳಿಗೆ. ಅದು ಕಲಿಸಿದ್ರಂದ್ರೆ ನಾಳೆ ನಿಮ್ಮನ್ನ ಮುಚ್ಕೊಂಡು ಬಿಟ್ಟು ತಿನ್ನಂಗೆ ಮಾಡ್ತಾರವ್ರು. ಅದಾಗಬಾರ್ದಲ್ಲ ಜೀವನ. ದಾರಿ ತಪ್ಪಿಸಬಾರ್ದೇವ, ದಾರಿ ತಪ್ಪಿಸಿದ್ರೆ ನಡೆಗಿಲ್ಲ. ಯಾಕಂದ್ರೆ ಹೇಳಕತ್ತಿನವ, ಆ ತಾಯಿ ಏನೋ ಮಾಡಿದಳು ಅಂದ್ರೆ, ಹೊರಗೆ ಹೋಗಬೇಡ, ಅದು ಇದು ಬರ್ತಂತ ಆಕಿ ಭಯ ಬೀಳಿಸಿದಳು. ಅದು ಹಂಗ ಬೆಳೆದೇವ. ಮನ್ಯಾಗ ಕುಂತು ಒಟ್ಟ ಹೊರಗಿನ ಪ್ರಪಂಚ ಗೊತ್ತಿಲ್ಲ, ಏನು ಗೊತ್ತಿಲ್ಲವ. ಅದಕ್ಕೆ ಧೈರ್ಯನೇ ಇದ್ದಿದ್ದಿಲ್ಲ, ಅದಕ್ಕೆ ಕೊಟ್ಟ ಧೈರ್ಯನೇ ಇದ್ದಿದ್ದಿಲ್ಲ. ಬೆಳೆದು ದೊಡ್ಡವನಾದ, ಮದುವೆ ವಯಸ್ಸಿಗೆ ಬಂದ. ಯಾವಾಗ ತಾಯಿ ಅಂತಾಳ, ನನ್ನ ಮಗ ಬೆಳೆದು ದೊಡ್ಡವನಾಗ್ಯಾನ, ಒಂದು ಚಲೋ ಕನ್ಯಾ ನೋಡಬೇಕು, ಮದುವೆ ಮಾಡ್ಬೇಕಂತಾರ. ಇದಕ್ಕೆ ಧೈರ್ಯ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿತ್ತೇವ, ಎಲ್ಲರಿಗೂ ಗೊತ್ತದ. ಯಾರು ಧೈರ್ಯ ಇರ್ಲಾರ್ದವನಿಗೆ ಮದುವೆ ಮಾಡಿರೇನು? ಕೊಟ್ಟಿರೇನು? ನಾವೊಂದು ಮಾತು ಹೇಳ್ತೀನಿ, ಎಂತೆಂಥವ್ರಿಗೆ ಮಕ್ಕಳನ್ನ ಕೊಡಬೇಕು, ಹೆಣ್ಮಕ್ಳನ್ನ ಕೊಡ್ಬೇಕು. ನೀವು ಮನ್ಯಾಗ ಮಕ್ಕಳು ಹುಟ್ಟಿರ್ತಾರಲ್ಲ, ಹೆಣ್ಮಕ್ಳು ಎಂತೆಂಥವ್ರಿಗೆ ಕೊಡ್ಬೇಕಂತ ಹೇಳಕತ್ತಿ ನೋಡ್ಯವ. ಒಂದು ಮಾತೇವ, ಯಾರ್ಯಾರಿಗೆ ಕೊಡಬಾರ್ದಂತಂದ್ರೆ, ಒಂದು ಯಾರ್ಯಾರಿಗೆ ರೋಗ ಇರ್ತತ್ ನೋಡ್ಯವ ಅವ್ರಿಗೆ ಮದುವೆ ಮಾಡಬಾರ್ದೇವ ಮಕ್ಕಳು ಕೊಟ್ಟು. ಇನ್ನೊಂದು ದುಶ್ಚಟಗಳು ಮಾಡ್ತಿರ್ತಾವ ನೋಡು, ಅಂಥವಕ್ಕೆ ಮಕ್ಕಳನ್ನ ಕೊಡಕ್ಕೆ ಹೋಗ್ಬೇಡ್ರಿ. ಯಾವ ದುಡಿಲಾರ್ದ ಗೂಳಿ ತಿರುದಂಗ ತಂದೆ ತಾಯಿ ಮಾಡಿದ್ದು ತಿಂದು ತಿರುಗ್ತಿರ್ತಾವ ನೋಡು, ಅವು ಕೊಡಕ್ಕೆ ಹೋಗ್ಬೇಡ್ರಿ. ಮಕ್ಕಳನ್ನ ಕೊಡಕ್ಕೆ ಹೋಗ್ಬೇಡ್ರಿ. ನಾ ತಿಳಿಯಕತ್ತಿಲ್ಲ, ನಾ ಹೇಳೋದು ಸತ್ಯ ಮಾತ್ರ ಹೇಳಕತ್ತೀನಿ ನಿಮಗೆ. ಹೌದಿಲ್ಲ? ನಾನು ನಿಮಗೊಂದು ಮಾತು ಹೇಳ್ತೀನವ, ನೀವು ಎಷ್ಟರ ಮಟ್ಟಿಗೆ ಮಕ್ಕಳನ್ನ ಬೆಳೆಸಿರಿ ಅಂತಂದ್ರೆ, ನನ್ನ ಮಗಳು ಚಲೋ ಸಾಲಿ ಹೋದ್ಯಾಳ, ಚಲೋ ಬೆಳೆಸೀವಿ, ಒಳ್ಳೆ ಪ್ರೀತಿಯಿಂದ ಬೆಳೆಸೀವಿ ಅಂತ ಹೇಳಿ ನನ್ನ ಮಗಳಿಗೆ ಎಂಥವನ್ನ ಕನ್ಯೆ ಹೊರ ತರಬೇಕಂತಂದ್ರೆ ಒಳ್ಳೆ ನೌಕರಿದವನು ತರಬೇಕು. ದೊಡ್ಡ ನೌಕರಿ ಇರ್ಬೇಕು, ಅವ್ನಿಗೆ 20,000 30,000 40,000 50,000 ರೂಪಾಯಿ ಪಗಾರ ಇರ್ಬೇಕು. ಅಂಥವನಿಗೆ ಕೊಡ್ಬೇಕಂತ ನೀವು ಅಂತೀರಿ. ಮತ್ತೆ ಬರೇ ನೌಕರಿ ಇದ್ದವನಿಗೆ ಕೊಟ್ಕೊಂತ ಹೋದ್ರೆ ಮತ್ತೆ ರೈತ ಏನು ಮಾಡ್ಬೇಕ್ರಿ? ಯಾಕೆ ರೈತ ದುಡಿಯಂಗಿಲ್ಲ ಏನು? ರೈತ ಜಗತ್ತಿಗೆ ಅನ್ನ ಕೊಡಕತ್ತಿಲ್ಲ ಏನು? ಮತ್ತು ಅಂಥವನಿಗೆ ಯಾಕೆ ನೀವು ಮಕ್ಕಳನ್ನ ಕೊಡೋದಕ್ಕೆ ವಿಚಾರ ಮಾಡ್ತೀರವ? ಎಷ್ಟೋ ಭಾಳ ಜನ ನನ್ನ ಹತ್ರ ಬರ್ತಾರವ, ರೈತರ ಮಕ್ಕಳು ಬರಾಕತ್ತಾರ. ಎಲ್ಲಾನ ಪುರಾಣ ಕುದುರೆ ಸಾಕು, ಎಪ್ಪರ ನನಗೆ ಒಟ್ಟ ಕನ್ಯೆನೇ ಸಿಗವನು.
ಏನಾರು ಒಂದು ಕನ್ಯೆ ಸಿಕ್ಕರು ನೋಡ್ರಿ ಅಂತವ. ನಾನು ಪುರಾಣ ಹೇಳೋದು ಬಿಡ್ಬೇಕು, ಅದು ಬ್ರೋಕರ್ ಆಗ್ಬೇಕಾಗ್ಯದ ಈ ಪರಿಸ್ಥಿತಿ. ಎಲ್ಲಿಗೆ ಬಂದು ತೊಗೊಂಡು ನಮ್ಮ ಪರಿಸ್ಥಿತಿ ರೀ. ಅವು ಬರ್ತಾವ, ಅಪ್ಪವ್ರ ನಮಗೆ ಒಟ್ಟ ಕನ್ಯೆ ಸಿಗವಲ್ರಿ, ಯಾರು ಕನ್ಯೆನೇ ಕೊಡವಲ್ರು, ಅದಕ್ಕೊಂದು ಕನ್ಯೆ ಇದ್ರು ಹುಡುಕ್ಯಾಡ್ರಿ, ನೀವು ಪುರಾಣಕ್ಕೆ ಹೋಗ್ತಿರ್ತು ಊರಿಗೆ ಅಂತಾವ. ಯವ್ವ, ನಾವೊಂದು ಮಾತು ಹೇಳ್ತೀನಿ, ಒಬ್ಬ ರೈತ ದೇಶಕ್ಕಾಗಿ ಅನ್ನ ಕೊಡ್ತಾನಂತಂದ್ರೆ ಅವ ಕೊಟ್ಟಿರುವಂಥ ದೇಶಕ್ಕೆ ಅನ್ನ ಕೊಡ್ತಾನಂದ್ರೆ ನೀ ಕೊಟ್ಟಿರುವಂಥ ಮಗಳನ್ನು ಎಷ್ಟು ಸುಖವಾಗಿ ನೋಡ್ತಾನ ಅನ್ನುವಂಥದ್ದು ನಾವೆಲ್ಲ ತಿಳ್ಕೊಳ್ಬೇಕು ಅಂತ. ಹೌದಿಲ್ಲವ? ಅಂಥ ಮಕ್ಕಳಿಗೆ ಕೊಡ್ಬೇಕಲ್ಲವ. ಆ ತಾಯಿ ಒಟ್ಟ ಬೆಳೆಸಿದ್ಲೇವ, ಆಕಿ ಕನ್ಯೆ ಹುಡುಕ್ಬೇಕು ಅಂದ್ಲು, ಯಾರೂ ಕನ್ಯೆ ಕೊಡ್ಲಿಲ್ಲವ, ಆಕಿಗೆ ಕೊಡ್ಲಿಲ್ಲ ಮಗನಿಗೆ. ಆಕಿ ಅಂದಳು, ಕಾಕ ಹೇಗಾರ ಮಾಡ್ರಿ, ನನ್ನ ಮಗ ಬೆಳೆದು ದೊಡ್ಡವಾಗ್ಯಾನ, ಒಂದು ಕನ್ಯಾ ನೋಡ್ರಿ ಮದುವೆ ಮಾಡೋಣ ಅಂದಳು. ಅವ್ರು ಅನ್ನಕತ್ರು, ಯವ್ವ ನಿನ್ನ ಮಗನಿಗೆ ಧೈರ್ಯನೇ ಇಲ್ಲ, ಅವನಿಗೆ ಹೊರಗಿನ ಪ್ರಪಂಚನೇ ಗೊತ್ತಿಲ್ಲ ಅಂತ ಆ ಮಗನಿಗೆ ಧೈರ್ಯವಂತ ಇರ್ಲಾರ್ದವಂತವನು ಬೆಳೆಸಿಬಿಟ್ಟಿರಿ, ಅವನಿಗೆ ಯಾರು ಕನ್ಯಾ ಕೊಡ್ತಾರ ಅಂತ ಅನ್ನಕತ್ರಿ. ಯಪ್ಪ ಹಂಗೆ ಅನ್ಬೇಡ್ರಿ, ಒಂದು ಕನ್ಯಾ ನೋಡ್ರಿ ಮದುವೆ ಮಾಡಿಗೇಸಿ, ಏನೋ ಅಂತಾರ 1000 ಸುಳ್ಳೇಳಿ ಒಂದು ಮದುವೆ ಮಾಡಂತ ಹೇಳ್ಯಾರ, ಹಂಗೆ ಮಾಡ್ರಿಯಪ್ಪ ಅಂತ ಕೈ ಮುಗಿದು ಬೇಡಿದಳು. ಅವಾಗ ಆ ಕಾಕ ಅಂದ, ಯವ್ವ ನೋಡ್ತೀನಿ ತಗೋ ಅಂತ ಹೇಳಿಗೇಸಿ ಒಂದು ಕನ್ಯಾ ಹುಡುಕ್ಯಾಡಿದ್ರಿ. ಕನ್ಯೆ ಹುಡುಕ್ಯಾಡಿದ್ರು. ಯಾವಾಗ ಒಂದು ಮದುವೆ ಮಾಡಿದ್ರು, ಮದುವೆ ಆದಮೇಲೆ ಹೆಂಡತಿ ಬಂದಳು, ಜೀವನ ನಡೆಯಕತ್ತಿತ್ತು. ಯಾವಾಗ ಹೆಂಡತಿ ಸ್ವಲ್ಪ ದಿನಕ್ಕೆ ಬಂದ ಮೇಲೆ ಗೊತ್ತಾಯ್ತವ ಆಕಿನ ಅವನ ಬಣ್ಣ, ಇದು ಕೊಟ್ಟ ಧೈರ್ಯ ಇಲ್ಲ ಅಂತ ಗೊತ್ತಾಯ್ತು ಹೆಂಡತಿಗೆ ಬಂದ ಮೇಲೆ ಸ್ವಲ್ಪ ದಿನಕ್ಕೆ ತಿಳ್ಕೊಂಡು ಬಿಡ್ತಾಳೆ ಗಂಡನ ಗುಣ ಹೆಂಗವಂತ. ಹೌದಿಲ್ಲ? ಭಾಳ ಹುಷಾರಿರ್ತಾರವ. ಯಾವಾಗ ತಿಳ್ಕೊಂಡ್ಲು, ಗಂಡ ಹೊರಗಡೆ ಕುಂದ್ರಾಕಂತ ಹೋಗಾಕತ್ತ ಮದುವೆ ಆದಮೇಲೆ ಹೋದ್ರ ಹಿಂಗೆ ಕಟ್ಟಿ ಅಂತಿರ್ತತೆವ, ಊರು ಹೊರ ಕಟ್ಟಿ ಅಂತಿರ್ತಾವ ನೋಡು, ಆ ಕಟ್ಟಿಗೂ ಕುಂದ್ರವ. ಅಲ್ಲಿ 4 ಮಂದಿ ಗೆಳೆಯರು ಬಂದು ಕೂಡಾಕತ್ರು. ಅದು ಮಧ್ಯಾಹ್ನವ, ಅಮಾವಾಸ್ಯೆ ಇತ್ತವತ್ತು. ಅಮಾವಾಸ್ಯೆ ದಿನ ಮಧ್ಯಾಹ್ನದೊಳಗೆ ಕುಂತಾನ. ಅವರು ಗೆಳೆಯರೇನು ಕೂತಿದ್ರಲ್ಲ, ಅವ್ರು ಮಾತಾಡಕತ್ರಂತ, ಇವತ್ತು ಅಮಾವಾಸ್ಯೆ ಅದ, ಮಠ ಮಧ್ಯಾಹ್ನ ನಡೆದದ, ಬಿಸಿಲದ ಭಯಂಕರವಾಗಿ, ಆದಷ್ಟು ಕೊಳ್ಳಿ ದೆವ್ವ ತಿರುಗಾಡ್ತಾವ ಅಂತ ಅನ್ನಕತ್ರವ್ರು. ದೆವ್ವ ತಿರುಗಾಡ್ತಾವ ಅಂದ್ಗಳಿಗೆ ಅವನಿಗೆ ಭಾಳ ಭಯ ಆಕತ್ತವ. ಇನ್ನು ಯಾವಾಗ ದೆವ್ವ ತಿರುಗಾಡ್ತಾವಂದ್ರೆ ಇನ್ನು ಇರೋದೇ ಬೇಡ ಅಂತೇಳಿ ಅವು ಬರಬೇಕಾದ್ರೆ ಸಾಯಂಕಾಲ 6 ಗಂಟೆಗೆ ಮನೆಗೆ ಬರ್ತಿದ್ದ. ಹೊರಗೆ ಹೋಗಿದ್ನಂದ್ರೆ ಯಾವಾಗ ದೆವ್ವ ಬರ್ತವೆ ಇವತ್ತು ಅಮಾವಾಸ್ಯೆ ಅಂದ್ಗಳಿಗೆ 4 ಗಂಟೆಗೆ ಮನೆಗೆ ಬಂದವ. 4 ಗಂಟೆಗೆ ಮನೆಗೆ ಬಂದ ಮೇಲೆ ಹೆಂಡತಿ ಕೇಳಿದಳು, ಯಾಕ್ರಿ ಇಷ್ಟು ದೌಡ್ ಬಂದಿರಲ್ಲ, ದಿನ 6 ಗಂಟೆಗೆ ಬರ್ತಿದ್ರಿ, ಯಾಕೆ 4 ಗಂಟೆಗೆ ಬಂದಿರಿ ಅಂತಂದ್ರೆ, ಯಾಕ ಇಲ್ಲ ಇವತ್ತು ದೆವ್ವ ಅಮಾವಾಸ್ಯೆ ಅದ, ಇವತ್ತು ದೆವ್ವ ತಿರುಗಾಡ್ತಾವ ಅಂದಾರ, ನನಗಂತೂ ಒಟ್ಟ ತಳ್ಕೊಳಕ್ಕಾಗವಲ್ದು, ನನಗೆ ಒಳಗೆ ಬಂದಿನಿ ಅಂತೇಳಿ ತುಂಬ ಹೊಚ್ಕೊಂಡು ಮಕ್ಕತ್ತೇವು. ಇದು ತುಂಬ ಹೊಚ್ಕೊಂಡು ಮಕ್ಕೊಂತು. ಹೆಂಡತಿ ಅಂದ್ಲು, ಇದ್ರ ಗುಣನೇ ಇಷ್ಟ ಐತಿ ಬಿಡು ಅಂತ ಸುಮ್ ತಿಳ್ಕೊಂಡ್ಲೇವ. ರಾತ್ರಿ ಆಯ್ತವ, 4 ಗಂಟೆಗೆ ಮನೆಗೆ ಬಂದದ, 5 ಗಂಟೆಯಿಂದ ಮಲ್ಕೊಂಡದ್, ಒಟ್ಟ ಹೇಳವಲ್ದು. ಮನ್ಯಾಗ ರಾತ್ರಿ ಹೆಂಡತಿ ಅಡಿಗೆ ಮಾಡ್ಯಾಳ, ಉಂಡು ಬಾರ ಅಂತಳ, ಒಟ್ಟ ಬರಕತ್ತ ಇರಲ್ಲ. ಯಾಕಂದ್ರೆ ದೆವ್ವ ತಿರುಗ್ತಾವಂತ ಹೇಳ್ಯಾರ. ಇದು ಒಟ್ಟ ಎದ್ದಳವಲ್ದು. ಅವಾಗ ಅಂದಳು, ಊಟಾರ ಮಾಡುವ, ನಾವು ಊಟವಲ್ಲೇ ಏನು ಒಲ್ಲೆ ಅಂತಿದ್ದು. ಆಕಿ ಅಂದಳು, ಇದು ಯಾಕೆ ಇದು ಕೂಡ ಅಂಜಿದಂಗೆ ಕಾಣಕತ್ತದ ಅಂತ ಹೇಳಿ ಆಕಿ ಏನು ಮಾಡಿದ್ಲವ, ಬಡ ಅಡಿಗೆ ಮಾಡಿದ್ದು, ಅಕ್ಕಿನ ಊಟ ಮಾಡಿದ್ಲು. ಮನ್ಯಾಗ ಅತ್ತಿ ಮಾವಂದ್ರಿಗೆ ಊಟ ಕೊಟ್ಲು. ತಾನು ಊಟ ಮಾಡಿ ಎಲ್ಲ ಸಾಮಾನು ಬೆಳಿಗ್ಗೆ ತೊಳೆದು ಬಂದ್ಗೇಸಿ ಗಂಡನ ಜೊತೆ ಮಲ್ಕೊಂಡ್ಲೇವಲ್ಲೇ. ಮಲ್ಕೊಂಡು ರಾತ್ರಿ ಮಧ್ಯರಾತ್ರಿ 12-1 ಗಂಟೆ ಆಗಿತ್ತೇವ. ಇದು ರಾತ್ರಿ ಯಾವಾಗಾರ ಒಂದಿಟ್ಟು ಹೊರಗೆ ಹೋಗ್ತಿತ್ತೇವ. ಇದು ಹೋಗ್ಬೇಕಾದ್ರೆ ಹೆಂಡತಿನ ಎಬ್ಬಿಸ್ಕೊಂಡೆ ಕರ್ಕೊಂಡು ಹೋಗಾವ. ನೋಡಿ ಎಷ್ಟು ವಿಚಿತ್ರ ಇರ್ತಾವ ಇವು, ಧೈರ್ಯ ಇರಲಿಲ್ಲ ಅಂದ್ರೆ. ಹೆಂಡತಿಗಂದ, ಬಾ ಹೋಗೋಣ ಅಂದ ಹೊರಗೆ. ಯಾಕಂದ, ಸುಮ್ಮಕ್ಕೋರೆ ನಿನಗೆ ಗೊತ್ತದಲ್ಲ ನಾನು ಎದುರಿದು ಅಂತಳು. ಅವಾಗ ಹೆಂಡತಿ ಅಂದಳು, ಇದ್ರ ಗುಣನೇ ಹೆಂಗೈತೆ ನಡಿ ಅಂತೇಳಿ ಸೌಕಾಸ ಎದ್ದು ಬಂದೆವ. ಕರೆಂಟು ಇನ್ನೇನು ಹೊರಗಡೆ ಹೋಗಿ ಇನ್ನೇನು ದರ್ವಾಜ ಬಾಕ್ಲಿ ತೆಗೆದು ಇನ್ನೇನು ಕೆಳಗೆ ಪ್ಯಾಂಟಿನ ಇಳಿಬೇಕು ಅನ್ನೋದ್ರಾಗ ಇದಕ್ಕೆ ಇನ್ನೂ ಹೋಗ್ಬೇಕನ್ನೋದ್ರಾಗ ಕರೆಂಟ್ ಹೋಗ್ಬಿಡ್ತೇವ. ಇದ್ರ ಹಣೆ ಬರಕ್ಕೆ ಕರೆಂಟ್ ಹೋಯ್ತು. ಅದಂತೂ ನನಗೆ ಕರೆಂಟ್ ಹೋಗ್ಯದ, ಇನ್ನೂ ಪೂರ್ತಿ ಭಯ ಆಗಕತ್ತದ. ನಾವು ಹೊರಗೆ ಹೋಗ್ಬೇಕು ಅಂತಂದ್ರೆ ನೀನು ಮೊದಲು ಸೆರಗು ಕೊಡ ಅಂದವ ಕೈಯಾಗ. ಹೆಂಡತಿ ಸೆರಗು ಕೊಡಂದಗಳಿಗೆ ಈಕೆ ಅಂದಳು, ಇದ್ರದ್ದು ಹಣೆ ಬರ ಇಷ್ಟ ಐತೆ ನಡಿ ಅಂತೇಳಿ ಸೆರಗು ಕೊಟ್ಲವ ಕೈಯಾಂದ. ಸೆರಗು ಹಿಡ್ಕೊಂಡು ಗೇಸಿ ಇದು ಸೊಕ್ಕಾಸ ಒಂದೊಂದು ಪ್ಯಾಂಟಿನಿಗೆ ಇಳಿದು ಗೇಸಿ ಇನ್ನು ಅಲ್ಲೇ ಹೋಗಿ ಹೊರಗೆ ಇನ್ನೇನು ಕೆಳಗೆ ಕುಂದ್ರಬೇಕಂತ ಕುಂತಿದ್ನೇವ. ಅಷ್ಟ್ರೊಳಗೆ ಒಂದಿಟ್ಟು ರಾತ್ರಿ ಕರೆಂಟ್ ಹೋಗಿತ್ತ, ಬುಷ್ ಅಂತ ಏನೋ ಹೋಯ್ತೇವ ಅಲ್ಲೇ. ಇದು ಅಂಜಿ ಟರ್ರೆ ಅಂದು ಹೆಂಡತಿ ಸೆರಗನೇ ಕೈ ಬಿಟ್ಬಿಡ್ತೇವ. ಆಕಿ ಅಂದಳು, ಮುಗಿತಿಲ್ಲ ದೌಡು ಬಾ ಅಂದಳಕಿ. ಇದು ಇಷ್ಟ ಅನ್ನೋದ್ರಾಗ ಆಗಿದಂತದ. ಬರ್ಬೇಕಂದ್ರ ಮೊದಲ ನೀರು ತಗೊಂಬರ ಅಂದವ. ನೀರು ಯಾಕ ಬಂದದ್ದು 1ಕ್ಕ, ಆಗಿದ್ದು 2ಕ್ಕ. ತಿಳಕತ್ತಿಲ್ಲವ ನಾವು ಹೇಳಿದ್ದು. ನಗರಿವ ನಗಬೇಕಂತ, ಹೌದಿಲ್ಲ? ಒಂದಿಷ್ಟು ಮಂದಿ ಇರ್ತಾವೆ ನೋಡ್ಬೇಕು, ಎಷ್ಟು ನಗಿಸಿದ್ರು ನಗಂಗಿಲ್ಲವ. ನೋಡ್ಬೇಕು ಹೆಂಗೆ ಕುಂತಿರ್ತಾವ ಒಂದೊಂದು. ಅಂದ್ರೆ ಈ ಸತ್ತ ಕಾಲಕ್ಕೆ ಬಡ್ದಿರ್ತಾವ ನೋಡಿ ನೀವು, ಹಂಗೆ ಕುಂತಿರ್ತಾವ. ನಗಿಸಿದ್ರು ಒಟ್ಟ ನಗಂಗಿಲ್ಲವ, ಹೌದಿಲ್ಲ?
ನಗಬೇಕೆವ ಜೀವನದೊಳಗೆ. ನಗೋದ್ರಿಂದ ಆಯುಷ್ಯ ಗಟ್ಟಿ ಆಗತ್ತಂತೆವ, ಆಯುಷ್ಯ ಗಟ್ಟಿ ಆಗತ್ತಂತ ನಗೋದ್ರಿಂದ. ಹೌದಿಲ್ಲ? ಯಾವಾಗ ಅದನ್ನು ಕರ್ಕೊಂಡು ಬಂದು ಇಂಥ ಪರಿಸ್ಥಿತಿ ಇರ್ತೈತೆವ. ನಾ ಹೇಳೋ ಉದ್ದೇಶ ಇಷ್ಟೇ, ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಬೀಜವನ್ನು ಬಿತ್ತಬೇಕೆವ, ಒಳ್ಳೆ ಸಂಸ್ಕಾರ ಬೀಜವನ್ನು ಬಿತ್ತಬೇಕಾಗ್ಯದ. ಈಗ ನೀವು ಬೇವಿನ ಬೀಜವನ್ನು ಬಿತ್ತಿ ಮಾವಿನ ಫಲ ಬೇಕು ಅಂದರೆ ಸಿಗೋದಿಲ್ಲವು, ಸಿಗ್ತತೇನು? ನೀವು ಭೂಮಿ ಒಳಗೆ ಬೇವಿನ ಬೀಜ ಬಿತ್ತೀರಿ, ಮಾವಿನಕಾಯಿ ಬೇಕು ಅಂತಂದ್ರೆ, ಮಾವಿನ ಹಣ್ಣು ಬೇಕು ಅಂದ್ರೆ ಬರ್ತದೇನು? ಮಾವಿನ ಹಣ್ಣು ಬೇಕು ಅಂತಂದ್ರೆ ಮಾವಿನ ಬೀಜನೇ ಬಿತ್ತಬೇಕಲ್ಲ. ಹಂಗ ಮಕ್ಕಳ ಮನಸ್ಸಲ್ಲಿ ಸಂಸ್ಕಾರದ, ಒಳ್ಳೆ ಸಂಸ್ಕಾರದ ಬೀಜವನ್ನು ಬಿತ್ತಿದಾಗ ಮಾತ್ರ ಈ ಜಗತ್ತೊಳಗೆ ಒಳ್ಳೇದಾಗುತ್ತೆ ವಿನಃ ಇಲ್ಲಂದ್ರೆ ಆಗೋದಿಲ್ಲವ. ಹೌದಿಲ್ಲ? ನಾ ಹೇಳೋ ಉದ್ದೇಶ ಇಷ್ಟೇವ, ಈ ಜಗತ್ತಿನೊಳಗೆ ಸಂಸ್ಕಾರ ಬೀಜವನ್ನು ಬಿತ್ತಿದಾಗ ಮಾತ್ರ ಮಕ್ಕಳು ಈ ಜಗತ್ತಿನೊಳಗೆ ದೊಡ್ಡವರಾಗೋದಕ್ಕೆ ಸಾಧ್ಯವ, ದೊಡ್ಡವರಾಗೋದಕ್ಕೆ ಸಾಧ್ಯ. ಇಲ್ಲಿ ಮಾದಲಾಂಬಿಕೆ ಎಂಥ ಸಂಸ್ಕಾರವನ್ನು ಕೊಟ್ಟು ಮಗುವಿನಿಗೆ ಯಾವಾಗ ಜನ್ಮ ಕೊಟ್ಲೆವ, ಬಾಲ ಬಸವ ಬೆಳೆದು ದೊಡ್ಡವನಾಗ್ಯಾನ ಅಂತಂದ್ರ, ಅವ ಬೆಳೆದಾನಂತಂದ್ರೆ ಅವನಿಗೆ ಎದೆ ಹಾಲು ಕೊಡಬೇಕಲ್ಲ. ಮಗು ಬೆಳೆದ ದೊಡ್ಡವನಾಗಬೇಕಾದ್ರೆ ಅವನು ಬೆಳೆಸಬೇಕಾದ್ರೆ ಲಾಲನೆ ಪಾಲನೆಯನ್ನ ಮಾಡಿ ತಾಯಿ ಬೆಳೆಸ್ತಾಳ. ಕೈ ಹಿಡಿದು ಬೆಳೆಸಬೇಕಾದ್ರೆ ತಾಯಿನೇ ಮೊದಲು ಗುರು ಆಗುತ್ತಾಳ ಮನ್ಯಾಗ. ತಾಯಿನೇ ಗುರುವಾಗಿ ಮಗುವಿಗೆ ಸಂಸ್ಕಾರವನ್ನು ಕೊಟ್ಟು ಸಂಸ್ಕಾರದ ಬೀಜವನ್ನು ಬಿತ್ತುತ್ತಾಳಂತಂದ್ರ, ಯಾವಾಗ ಬಾಲ ಬಸವನಿಗೆ ತನ್ನ ಎದೆಯಾಲನ್ನು ಕೊಡಬೇಕು ಅಂತ ಹೊರಟಾಳ, ಎದೆಯಾಲನ್ನು ಕುಡಿಯವಲ್ಲ ಬಸವಣ್ಣ, ಎದೆಯಾಲನ್ನು ಕುಡಿಯವಲ್ಲ. ಯಾಕೆ ಕುಡಿಯವಲ್ಲ ಅನ್ನುವಂಥ ವಿಚಾರವನ್ನ ಮಾದಲಾಂಬಿಕೆ ಮಾಡ್ತಾಳೆ. ಆದರೆ ತಾಯಿಯ ಮಾದಲಾಂಬಿಕೆ ಗರ್ಭದಿಂದ ಹುಟ್ಟಿರುವಂಥ ಬಾಲಬಸವ ಸಾಮಾನ್ಯನಲ್ಲ, ಜಗತ್ತಿನ ಕಲ್ಯಾಣಕ್ಕಾಗಿ ಹುಟ್ಟಿ ಬಂದಂಥ ಬಸವಣ್ಣನೇ ಅವನಾಗಿರ್ಬೇಕಾದ್ರೆ ಇಂಥ ಮಗುವಿಗೆ ನಾನು ಅಣಿ ಮೇಲೆ ವಿಭೂತಿ ಇಲ್ಲದೆ, ಅವನಿಗೆ ಸ್ನಾನವಿಲ್ಲದೆ, ಅವನ ಅಣಿಯ ಮೇಲೆ ವಿಭೂತಿ ಧರಿಸಲಾರದ ಹಾಲು ಕೊಟ್ಟರೆ ಕುಡಿತಾನೇನು? ಹಾಲು ಕೊಟ್ಟರು ಕುಡಿತಾನೆ ಏನು ಅಂತ ತಿಳ್ಕೊಂಡು ಆ ತಾಯಿ ತನ್ನ ಅಣಿ ಮೇಲೆ ವಿಭೂತಿಯನ್ನು ಧರಿಸಿದಳಂತೆ. ಆ ಮಗುವಿಗೆ ಸ್ನಾನವನ್ನ ಮಾಡಿಸಿದ ಮೇಲೆ ಅಣಿ ಮೇಲೆ ವಿಭೂತಿ ಧರಿಸಿದಾಗ ಮಾತ್ರ ಬಾಲಬಸವ ಹಾಲು ಕುಡಿದನಂತೆ, ಎದೆ ಹಾಲು. ಎಷ್ಟು ಅವತಾರ ಇರ್ಬೇಕವ ಬಸವಣ್ಣಂದು. ನಿಮ್ಮ ಮನ್ಯಾಗ ಇರ್ತಾವ್ಯವ, ಇವು ಹುಟ್ಟಿದ ತಕ್ಷಣವೇ ಬೆಳಕರ್ದಗಳು ಸಾಕ್ಯವ, ಚಾ ಬಿಡ್ತಾವ. ಈಗನು ಬೆಳಕರ್ದ್ರ ಸಾಕು ಚಾತ ಅಂತವು. ಹೌದಿಲ್ಲವ? ಇಂದ ಇತ್ತೇವ ಹುಡುಗರದು ಏನು ಬೆಳಕರ್ದ್ರ ಸಾಕಿ ಬ್ರಷ್ ಮಾಡಂಗಿಲ್ಲ, ಚಾ ಬಿಡ್ತಿದ್ವು. ಬೆಳಕರ್ದ್ರ ಚಾ ಬ್ರೆಡ್ ಬೇಕಂತಿದ್ದು. ಈಗನು ಚಾ ಬ್ರೆಡ್ ಕೇಳವಲ್ವೇವ. ಈಗ ಬೇರೆ ಉಲ್ಟಾ ಚೇಂಜ್ ಆಗೈತಿ. ಈಗ ಬೆಳಕರ್ದ್ರೆ ಸಾಕು, ಯಾವಾಗ ಎದ್ದು ಬಂದವು ಅಂದ್ರೆ ಸಾಕು, ಮೊದಲು ಚಾ ಬ್ರೆಡ್ ಕೇಳಂಗಿಲ್ಲ. ಈಗ ಮೊಬೈಲ್ ತಾ ಅಂತವ. ಈಗ ನಾವು ಮೊಬೈಲ್ ಬೇಕಂತವ. ಈಗ ನೀವು ಮೊಬೈಲ್ ಕೊಟ್ರೆ ಊಟ, ಮೊಬೈಲ್ ಕೊಟ್ರೆ ಚಾ ಕುಡಿತಾವ, ಮೊಬೈಲ್ ಕೊಟ್ರನ್ನೇ ನಾವು ಕೆಲಸ ಕೇಳ್ತೀವಿ ಅಂತವ. ಈಗ ನೀವು ಹೌದಿಲ್ಲ? ಚಾ ಕುಡಿತೀರಿಲ್ಲಪ್ಪ? ಕುಡಿತೀರಿಲ್ಲ? ನಿಮ್ಗೊಂದು ಪ್ರಶ್ನೆ ಮಾಡ್ತೀನಿ ನೋಡಿ, ಈ ಕಡೆ ಗಮನ ಕೊಡ್ರೆ. ಚಾ ಕುಡಿತೀರಿಲ್ಲ ಎಲ್ಲರೂ? ಕಾಕ ನೀವು ಕುಡಿತೀರಿಲ್ಲಪ್ಪ? ನೀವಂತೂ ಕುಡಿತೀರಿ ಬಿಡಪ್ಪ, ಮನ್ಯಾಗ ಮಾಡಲಿಲ್ಲ ಅಂದ್ರೆ ಹೋಟೆಲ್ದಾಗ ಹೋಗಿ ಕುಡಿದು ಬರ್ತೀರಿ ನೀವು. ಹೌದಿಲ್ಲ? ಯಾವ ಚಾ ಕುಡಿತೀರಿಲ್ಲ? ಸತ್ಯ ಮಾಡಿ ಹೇಳ್ರಿ, ಚಾ ಕುಡಿತೀರಾ? ಈಗ ಒಂದು ಚಾ ಮಾಡಿರಿ ಅವ ಮನ್ಯಾಗ, ಒಂದು ಕಪ್ ಎಷ್ಟು ಕುಡಿತೀರಿ ಚಾ? ಒಂದೇ ಕಪ್ ಇಲ್ಲ ಯಾವ? ಈಗ ಹೋಗೈತೆವ ಒಂದು ಕಪ್ ಕುಡಿಯೋದು ಹೋಗೈತಿ. ಮನ್ಯಾಗ ಈ ಹೋಟೆಲ್ದಾಗ ಇರ್ತಾವ ನೋಡಿರಿ ನಾವು, ಹಿಂಗೆ ಒತ್ತರ್ಲಿ ಮ್ಯಾಗ, ಅದನ್ನು ಮನ್ಯಾಗ ಹೋಟೆಲ್ದಾಗ ಅಷ್ಟು ಇರ್ತೈತೆವ. ಈಗ ಮನ್ಯಾಗೂ ಬಂದತ್ತದು. ಚಾ ಬೋಗಣಿ ಮಾಡಿ ಸೋಚಿ ಅದ್ರೊಳಗೆ ಇಟ್ಟುಬಿಟ್ರೆ ಪುಚಕ್ರ ಹತ್ತಿರ ಸಾಕಲ್ಲ, ಚಾನೇ ರೆಡಿ. ಬೀಗರು ಬಂದ್ರೆ ಅದನ್ನೇ ಕೊಡೋದು. ಎಲ್ಲೆಲ್ಲಿ ಪದೇ ಪದೇ ಮಾಡ್ಕೊಂಡು ಕುಂದ್ರೆ ಅದನ್ನ ಪರಿಸ್ಥಿತಿಗೆ ಬಂದತ್ತ ಈಗ. ಹೌದಿಲ್ಲವ? ಚಾ ಒಂದು ಕಪ್ ಕುಡಿತೀರಿಲ್ಲ ಕಾಕ? ನೀವು ಕುಡಿತೀರಿಲ್ಲಪ್ಪ? ಚಾ ಕುಡಿತೀರಿ. ಈಗ ಚಾ ಮಾಡ್ಕೊಂಡಿರುವ ಒಂದು ಕಪ್ ಚಾ ಕುಡಿಬೇಕಂತ ಮುಂದಿಟ್ಟಿರಿ ಟೇಬಲ್ ಮ್ಯಾಗ. ಚಾ ಕುಡಿಬೇಕು ಅನ್ನೋದ್ರಾಗ ಒಂದು ಕೆಲಸ ಬಂದದ, ಏನೋ ಒಳಗೆ ಹೋಗಿ ಹಿಂಗೆ ಬರೋದ್ರೊಳಗಾಗಿ ಆ ಚಾದೊಳಗೆ ಒಂದು ನೊಣ ಬಿದ್ದತ್ತೇವ. ನೊಣ ಬಿದ್ದತ್ತ. ಈಗ ಹೇಳ್ರಿ, ಚಾ ಚೆಲ್ತಿರೋ ನೊಣ ಚೆಲ್ತಿರೋ? ಹೇಳ್ರಿವ. ಈ ಹುಡುಗರು ನೊಣ ಚೆಲ್ತೀವಂತ ಎಂತ ಪರಿಸ್ಥಿತಿ ಐತೆ ಇವು. ಚಾ ಚೆಲ್ತೀರಿ ಏನು ನೊಣ ಚೆಲ್ತಿರವು? ಸುಮ್ ಕುಂದ್ರು ಹಿಂಗ್ಯಾಕ? ಇವು ಒಟ್ಟು ನನಗ ದಾರಿ ತಪ್ಪಿಸ್ತಾವ ನೋಡಿ ಇವು. ಕರೆ ಹೇಳ್ರಿಪ್ಪ ಕಾಕ, ಚಾ ಚೆಲ್ತಿರೋ ನೊಣ ಚೆಲ್ತಿರಪ್ಪ? ಚಾನೇ ಚೆಲ್ಬೇಕಲ್ಲವ? ನೊಣ ಬಿದ್ದಂದು ಯಾರು ಚಾ ಕುಡಿದ್ರಿ ಏನು? ನೊಣ ತೆಗೆದು ಯಾರು ಕುಡಿಯಂಗಿಲ್ಲ. ನೊಣ ಬಿದ್ದದ ತಗೋ, ತೆಗಿ ಬೇರೆ ತೊಂಬ ಅಂತೀರಿ ಚಾ ಅಂತೀರಿಲ್ಲವ? ಇದು ಮಾತು ಸತ್ಯ ಅದಲ್ಲ. ಚಾದೋಗ ನೊಣ ಬಿದ್ದರೆ ಚಾನೇ ಚೆಲ್ತಿರಿ ಬಿತ್ತು. ಚಾ ಅಂತೂ ಯಾರು ನೊಣ ಚೆಲ್ಲಿ ಯಾರು ಚಾ ಕುಡಿಯಂಗಿಲ್ಲ. ಹೌದಾ? ಈಗ ಉತ್ತರ ಕೊಡ್ರಿ, ಒಂದು ಉತ್ತರ ಹೇಳ್ತೀನಿ. ಈಗ ಮನೆ ಒಳಗೆ ತುಪ್ಪ ಐತೆ ಒಂದು ಗಿಂಡ್ಯಾಗ, ತುಪ್ಪದೊಳಗೆ ನೊಣ ಬಿದ್ದತ್ತೆ. ಏನು ತುಪ್ಪ ಚೆಲ್ತಿರೋ ನೊಣ ಚೆಲ್ತಿರೋ? ಅದು ಹೆಂಗಾಗತ್ರಿ ಜರ? ಅದು ತುಪ್ಪರಿದು, ಅದು ಬೆಲೆ ಬಾಳಂತ ತುಪ್ಪ. ಅದು ಕಷ್ಟಪಟ್ಟು ಬೆಣ್ಣೆ ತೆಗೆದು ಕಾಸಿ ತುಪ್ಪ ಮಾಡಿ ಅದ್ರ ತುಪ್ಪ ಚೆಲ್ಲಕ್ ಬರ್ತತೇನ್ರಿ? ಯಾರ ಮನೆಗೆ ಬೀಗರು ಬಂದಿದ್ರಂದ್ರೆ ನೀಡಬೇಕಾಗಿತ್ತು. ನೊಣ ಬಿದ್ದಿತ್ತಂದ್ರೆ ಆ ಕಡೊಮ್ಮೆ ನೋಡೋದ ಹೇಳದ್ ಹೋಗ್ಯದಂದೇ ಕೆಲಸ. ಹೌದಿಲ್ಲ?
ಮನುಷ್ಯನ ಗುಣಧರ್ಮ ಹೆಂಗ ನೋಡ್ರಿ. ನಾ ಹೇಳಕತ್ತಿದ್ದೇವ, ಇವು ಬೆಳಕ್ ಕರೆದ್ರೆ ಚಾ ಬೇಡ ಅವಲ್ಲ, ಈಗಿನ ಮೊಬೈಲ್ ಬೇಡಕತ್ತಾವ. ಹೌದಿಲ್ಲ? ನಿಮ್ಮ ಮಕ್ಕಳಿಗೆ ಮೊಬೈಲ್ ಕೊಡಾಕ್ ಬ್ಯಾಡ ಅಂದಿಲ್ಲವ, ಆದ್ರೆ ಮೊಬೈಲ್ದೊಳಗೆ ಏನು ಮಾಡಾಕತ್ತಾವ ಅದನ್ನು ಗಮನಿಸ್ರಿ, ಅದನ್ನು ಗಮನಿಸ್ರಿ ನೀವು. ಈಗ ಬೆಳೆದ ಮಕ್ಕಳಿಗೆಲ್ಲ ನೀವು ಮೊಬೈಲ್ ಕೊಡ್ಸಕತ್ತೀರಿಪ್ಪ, ಮೊಬೈಲ್ ಕೊಡ್ಸಕತ್ತೀವಿ. ಮೊಬೈಲು ಒಳ್ಳೇದಕ್ಕದ ಕೆಟ್ಟದಕ್ಕೆ ಐತಪ್ಪಿದು. ಒಳ್ಳೇದಕ್ಕೆ ಬಳಸಿದ್ರೆ ಒಳ್ಳೇದಕ್ಕೈತೆ, ಕೆಟ್ಟದಕ್ಕೆ ಬಳಸಿದ್ರೆ ಕೆಟ್ಟದಕ್ಕೆ ಐತಿದು. ಭಾಳ ಡೇಂಜರ್ ಇದು ಮೊಬೈಲ್, ಭಾಳ ಡೇಂಜರ್. ಇವತ್ತಿನ ಮಕ್ಕಳು ಆನ್ಲೈನು ಕ್ಲಾಸ್ ಅಂತ ಹೇಳಿ ಈಗಿನ ಭಾಳ ಮಂದಿ ಆನ್ಲೈನ್ ಕ್ಲಾಸಿಗಾಗಿ ಮೊದಲು ಮೊಬೈಲ್ ಕೊಡಿಸ್ಯಾರ. ಈ ಮೊಬೈಲ್ ಕೊಡಿಸಿ ಅದೇ ಒಂದು ದಾರಿ ತಪ್ಪದಂಗಾಗ್ಯದ. ಅದರಿಂದನೇ ಎಲ್ಲರ ಮನ್ಯಾಗ ಮೊಬೈಲ್ ಯಾವಾಗ ಬೇಕಾದ್ರೆ ನೋಡ್ರಿ, ಪ್ರತಿಯೊಬ್ಬರ ಮನ್ಯಾಗ ಒಂದೊಂದು ಮೊಬೈಲ್ ಆಗ್ಯಾವ ಈಗ. ಹೌದಿಲ್ಲ? ಯಾರ್ಯಾರ ಮನ್ಯಾಗ ಎಷ್ಟೆಷ್ಟು ಮನ್ಯಾಗ ಮಕ್ಕಳಿದ್ದೀವಿ, ಮನ್ಯಾಗ ತಂದೆ ತಾಯಿಗಳದೀವಿ, ಎಲ್ಲರ ಕೈಯಾಗ ಒಂದೊಂದು ಮೊಬೈಲ್. ಓಸು ಮಂದಿ ಕೂಡಿಸಿ ನೋಡಿದ್ರೆ ಒಂದು ಟೇಬಲ್ ತುಂಬ್ತಾವ ಮನೆ ಮುಂದೆ, ಟೇಬಲ್ದಾಗ ತುಂಬ್ತಾವ ಓಸು. ಹೌದಿಲ್ಲ? ನಾ ಹೇಳೋ ಉದ್ದೇಶ ಇಷ್ಟೇ, ನಿಮ್ಮ ಮಕ್ಕಳಿಗೆ ಮೊಬೈಲ್ ಕೊಡೋದಕ್ಕಿಂತ ಮೈಯಾಗ ಮಕ್ಕಳ ಕೈಯಾಗ ಒಂದು ಪುಸ್ತಕ ಕೊಟ್ಟು ನೋಡ್ರಿ. ಅವ ಮೊದಲ ಪುಸ್ತಕ ಕೊಡ್ರಿ, ಬಸವಣ್ಣನ ವಚನ ಪುಸ್ತಕವನ್ನು ಕೊಟ್ಟು ನೋಡ್ರಿ. ವಚನ ಸಾಹಿತ್ಯವನ್ನು ಓದುವಂತ ಮಕ್ಕಳಿಗೆ ದೇವರ ಜಗಲಿ ಮುಂದೆ ನಿಂದ್ರಿಸಿ ಬಸವಣ್ಣನ ಒಂದು ವಚನ ಹೇಳಿಸ್ಬಿಡ್ರಿ, ಈ ಜಗತ್ತಿನೊಳಗೆ ಸಂಸ್ಕಾರವಂತರಾಗಿ ಬೆಳಿತಾರವ. ಪುಸ್ತಕ ಹೇಳ್ತದ, ಮೊಬೈಲ್ ಹೇಳ್ತದವ. ಏನ್ ಹೇಳ್ತದ ಗೊತ್ತೇನು? ಪುಸ್ತಕ ಹೇಳ್ತದಂತ, ನನ್ನನ್ನು ಒಮ್ಮೆ ತಲೆ ತೆಗ್ಗಿಸಿ ನೋಡು, ನಿನ್ನನ್ನು ತಲೆ ಎತ್ತಂತೆ ಮಾಡ್ತೀನಿ ಅಂತ ಪುಸ್ತಕ ಹೇಳ್ತದಂತ. ಇದು ಮೊಬೈಲ್ ಹೇಳ್ತತ್ತೇವ ಈಗಿಂದು. ನೀನು ಒಂದು ಸಲ ನನ್ನ ತಲೆ ತೆಗ್ಗಿಸಿ ತೆಳಗ ನೋಡು, ನಿನಗೆ ಯಾವತ್ತೂ ತಲೆ ಎತ್ತಾರದಾಗ ಮಾಡ್ತಂತ ಇದು ಅಂತದ್ದು. ಇದು ಮೊಬೈಲ್ ಕೂಡ ಇದು. ಹೌದಿಲ್ಲವ? ಎಷ್ಟರ ಮಟ್ಟಿಗೆ ಬಂದತ್ತೇವ ಮೊಬೈಲ್ ಹುಚ್ಚು. ನಾ ನಿಮ್ಗೆ ಒಂದು ಮಾತು ಹೇಳ್ತೀನಿವ, ಎಷ್ಟರ ಮಟ್ಟಿಗೆ ಬಂದ ಅಂತ ಹೇಳಕತ್ತೀನಿ. ಈ ಮೊಬೈಲ್ದೊಳಗೆ ಬಂದ ಮೇಲೆ ಈ ಮೊಬೈಲ್ದೊಳಗೆ ಈ ರೀಲ್ಸ್ ಅಂತ ಮಾಡಾಕತ್ತವ. ಈಗನು ಮಾಡಾಕತ್ತವ, ರೀಲ್ಸ್ ಮಾಡಾಕತ್ತಾವ. ರೀಲ್ಸ್ ಮಾಡಾಕತ್ತಾವ ಅಂದ್ರೆ ಈ ಹುಡುಗರು ಅಷ್ಟೇ ಮಾಡ್ತಾವಂತ ತಿಳ್ಕೊಂಡಿದ್ದೇವ. ಈಗ ಮನ್ಯಾಗ ಮದುವೆ ಆಗಿ 3 ಮಕ್ಳು ಇರ್ತಾವ, ಅವನು ರೀಲ್ಸ್ ಮಾಡಾಕತ್ತಾವ. ಈಗ ಎಷ್ಟರ ಮಟ್ಟಿಗೆ ನಮ್ಮ ಭಾರತ ದೇಶ ಹಾಳಾಗತ್ತದಂತಂದ್ರೆ ನೆನಪಿರ್ಲೇವ. ಇವು ಮದುವೆ ಆಗಿ 3 ಮಕ್ಕಳು ಹುಟ್ಟಿರ್ತಾವ ಅಂತ ಹೋಗಿ ರೀಲ್ಸ್ ಮಾಡಾಕತ್ತೇವ. ರೀಲ್ಸ್ ಮಾಡಬೇಕಾದ್ರೆ ಮೊಬೈಲ್ ಹಿಡಿಬೇಕಲ್ಲವ. ಮೊಬೈಲ್ ಯಾರು ಹಿಡಿಯಕತ್ತಾರ ಗೊತ್ತೇನವ? ಕಟ್ಕೊಂಡು ಗಂಡನ ಹಿಡಿಯಕತ್ತಾನ ಮೊಬೈಲ್. ನೀ ಮಾಡು, ನಾ ರೀಲ್ಸ್ ನಾ ಮಾಡಿ ಹಿಡಿತೀನಿ ಮೊಬೈಲ್ ಅಂತ. ನಾವು ಇವ ಗಂಡ ನೀವು ಕಟ್ಕೊಂಡು ಹೆಣ್ತಿಗೆ ನೀನು ಬಡದಗೆಸ್ 4 ಏಟು ಕೊಟ್ಟು ಏನು ರೀಲ್ಸ್ ಮಾಡಾಕತ್ತಿದೆ ಅಂತೇಳಿ 4 ಏಟು ಕೊಟ್ಟಿಗೆಸ್ ಬುದ್ಧಿ ಮಾತು ಹೇಳಿದ್ರೆ ದೇಶ ಹಾಳಾಗ್ತಿದ್ದಿಲ್ಲವ. ಹೌದಿಲ್ಲ? ರೀಲ್ಸ್ ಮಾಡಾಕತ್ತೇವ. ರೀಲ್ಸ್ ಮಾಡಿದಕ್ಕಾಗಿ ಒಂದು ಬಂತೇವ, ನಾನಲ್ಲ, ಹೇಳ್ರಿ, ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ. ಇದು ಅಂದದಕ್ಕೆ ಒಂದು ಉರ್ಲಾಕ ಸತ್ಯವ, ಸತ್ಯ ಇಲ್ರಿಪ್ಪ. ಇದು ಅಂದದಕ್ಕೆವ ಕರಿಮಣಿ ಮಾಲೀಕ ನೀನ, ಮತ್ತೆ ನಾ ಯಾರು ಹಂಗಾರ ಯಾರು ಅಂತೇಳಿ ಉರ್ಲಾಕೊಂಡು ಸತ್ಯ ಒಂದು. ಎಷ್ಟ್ರ ಮಟ್ಟಿಗೆ ಬಂದತ್ತೇವ ಪರಿಸ್ಥಿತಿ ನಮ್ಮ ಭಾರತ ದೇಶ. ದಾರಿ ತಪ್ಪಾಕತ್ತೀವಲ್ಲ. ಅದಕ್ಕೆ ದಾರಿ ತಪ್ಪಾರಬಾರ್ದಂದ್ರೆ ಇಂಥ ಆಧ್ಯಾತ್ಮಿಕ ಪ್ರವಚನವನ್ನು ಕೇಳಬೇಕವ. ಆಧ್ಯಾತ್ಮಿಕ ಪ್ರವಚನ ಕೇಳೋದ್ರಿಂದ ನಮ್ಮ ಮನಸ್ಸು ಸ್ವಚ್ಛ ಆಗ್ತದೆ. ಹೌದಿಲ್ಲ? ಈಗ ನಿಮ್ಮ ಮೊಬೈಲ್ದೊಳಗೆ ಒಂದಿಷ್ಟು ಬರ್ತದೆ, ತಿಂಗಳಿಗೊಮ್ಮೆ ಬರ್ತದೆ, ಅಪ್ಡೇಟ್ ಮಾಡ್ಬೇಕಂತ ಬರ್ತದೆ ಅದ್ರೊಳಗೆ. ಅದು ಅಪ್ಡೇಟ್ ಮಾಡಲಿಲ್ಲ ಅಂದ್ರೆ ಸ್ಟ್ರಕ್ ಆಗ್ತದೆ ಮೊಬೈಲ್. ಅದು ಮಾಡ್ತಿರ್ಬೇಕು, ಆಗಾಗ ಮೊಬೈಲ್ ಸ್ವಚ್ಛ ಹಾಕ್ಯಂತ ಹೋಗ್ತಿರ್ತದೆ ಅದು. ಹೌದಿಲ್ಲ? ಈಗ ನೀವು ಗಾಡಿ ಇಟ್ಟಿರ್ಬೇಕು, ಆಕಾರ ಬೈಕ್ ಇಟ್ಟಿರಿ, ಕಾರ್ ಇಟ್ಟಿರಿ, ಅದು ಅವಾಗ ಸರ್ವಿಸ್ಗೆ ಹೋಗ್ತಿರ್ಬೇಕು ಅದು ಗ್ಯಾರೇಜಿಗೆ. ಅಂದ್ರಾಗ ಅದು ಗಾಡಿ ಚಲೋ ನಡೀತದೆ. ಹಂಗ ಇದು ವರ್ಷಕ್ಕೊಮ್ಮೆ ಮನಸ್ಸು ಕೆಡ್ತಿರ್ತದೆ, ದೇಹ ಕೆಡ್ತಿರ್ತದೆ. ವರ್ಷಕ್ಕೊಮ್ಮೆ ಗ್ಯಾರೇಜ್ ಯಾವುದಂದ್ರೆ ಆಧ್ಯಾತ್ಮಿಕ ಪ್ರವಚನ ಅಂತೂ ಗ್ಯಾರೇಜಿಗೆ ಬಂದಾಗ ಮಾತ್ರ ಈ ಮನಸ್ಸು ಸ್ವಚ್ಛ ಆಗ್ತತೇವು. ಹೌದಿಲ್ಲ? ಇದೊಂದು ಗ್ಯಾರೇಜ್ ಇದ್ದಂಗೆ, ಇದು ಸ್ವಚ್ಛ ಮಾಡ್ಕೊಳಕ್ಕೆ ಇದು ಸರ್ವಿಸ್ ಸೆಂಟರ್ ಇದ್ದಂಗೆ. ಇದೊಂದು ಇಲ್ಲಿ ಬರ್ಬೇಕು, ಆಗಾಗ ಇದು ಮನಸ್ಸು ಸ್ವಚ್ಛ ಆಗ್ತಿರ್ತದೆ, ಕೆಟ್ಟ ವಿಚಾರಗಳು ಮಾಡ್ತಿರ್ತದೆ. ಇಲ್ಲಿ ಮಾದಲಾಂಬಿಕೆ ಯಾವಾಗ ತನ್ನ ಎದೆ ಹಾಲನ್ನು ಉಣಿಸ್ತಾಳೆವ, ಎದೆ ಹಾಲನ್ನು ಉಣಿಸ್ಬೇಕವ ತಾಯಿ ಆದವಳು. ಈಗಿನ ಎದೆ ಹಾಲು ಉಣಿಸವಲ್ವ ಈಗ ತಾಯಿ ಅಂದ್ರೆ. ನಾ ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಕ್ ಹೋಗ್ಬೇಡ್ರಿ. ನಾ ಹೇಳೋದು ಸತ್ಯವನ್ನು ಹೇಳಕ್ ಬಂದಿನವ. ಯಾವ ಕಾಗಿ ಕತ್ತಿ ಗುಬ್ಬಿ ಕತ್ತಿ ಹೇಳಕ್ ಬಂದಿಲ್ಲವನ. ನಿಮ್ಮದ ಹೊಂಡು ನಿಮ್ಮದ ಹೇಳಿ ಹೋಗಕ್ಕೆ ನಾ ಅಂತೂ ಬಂದೇ ಇಲ್ಲ. ಅದು ನಮ್ಮ ಗುರುಗಳು ನಮ್ಗೆ ಕಲಿಸೇ ಇಲ್ಲ. ಸತ್ಯವನ್ನು ಹೇಳು, ಸತ್ಯವನ್ನು ನಂಬುತ್ತಾರೋ ಇಲ್ಲೋ ನಿಮಗೆ ಬಿಟ್ಟಿದ್ದೇವ. ಅದು ಭಾಳ ಜನಕ್ಕೆ ಏನಾಗ್ಯದ ಅಂದ್ರೆ ಸತ್ಯ ಅಂತಂದ್ರೆ ಹೆಂಗಾಗ್ಯದ ಅಂದ್ರೆ ಸತ್ಯವನ್ನು ಯಾರು ನಂಬವಲ್ರಿ ಈಗಿನ ಕಾಲಕ್ಕೆ. ಯಾರ್ಯಾರು ಬಂದು ಬಣ್ಣದ ಮಾತುಗಳನ್ನು ಹಾಡಿ ಹೋಗ್ತಾರ ನೋಡ್ರಿ, ಅಂಥವ್ರು ಜಲ್ದಿ ನಂಬಾಕತ್ತದ ಈಗಿನ ಜನ. ಬಣ್ಣದ ಮಾತಾಡಕತ್ತಾರ, ದಾರಿ ತಪ್ಸಕತ್ತಾವ ಇವಾಗಿನ ಕಾಲಕ್ಕೆ. ಒಂದು ಮಾತು ಹೇಳ್ತೀನವ, ಈ ಭಾರತ ದೇಶ ಕಲಿಯುಗದೊಳಗ ಭಾಳ ಜನ ಬಂದು ವೇದಿಕೆ ಮೇಲೆ ನಿಂತುಕೊಂಡು ಭಯಂಕರವಾಗಿ ಭಾಷಣ ಮಾಡ್ತಾರ. ಭಾಷಣ ಮಾಡಬೇಕಾದ್ರೆ ದಾರಿ ತಪ್ಸೋರು ಭಾಳ ಮಂದಿ ಇದಾರೆ ಈ ಜಗತ್ತಿನೊಳಗ. ಒಳ್ಳೆ ಮಾರ್ಗವನ್ನು ತೋರಿಸೋರು ಭಾಳ ಮಂದಿ ಕಡಿಮೆ ಇದಾರ, ನೆನಪಿರ್ಲಿ. ಹೆಂಗ್ ದಾರಿ ತಪ್ಸ್ತಾರಂತ ಹೇಳೇನವು ನಿಮಗೆ? ಹೇಳೇನ ಹೆಂಗ್ ದಾರಿ ತಪ್ಸ್ತಾರಂತ ನಿಮಗೆ? ಭಾಷಣ ಮಾಡ್ತಿರ್ತಾರ ಅವರು.
ದಾರಿ ತಪ್ಪಿಸ್ತಿರ್ತಾರೆ. ಹೆಂಗೆ ದಾರಿ ತಪ್ಪಿಸ್ತಾರ ಅಂತ ಒಂದು ಮಾತು ಹೇಳ್ತೀನಿ ನೋಡಿ, ಇದಕ್ಕೆ ಕಿಡಿಕಿಡಿ ಗಮನ ಕೊಡ್ರಿ. ಒಬ್ಬ ರೈತ, ಒಬ್ಬ ಮುಗ್ಧ ಜೀವ ಅವ ರೈತ ಏನು ಮಾಡಿದವ, ಒಂದು ಅಡ್ರೆಸ್ ತಗೊಂಡು ಬೆಂಗಳೂರಿಗೆ ಹೋಗಿದ್ದಂತ. ಬೆಂಗಳೂರಿಗೆ ಹೋಗಿದ್ದವ. ಬೆಂಗಳೂರಿಗೆ ಹೋಗಿ ಈ ಅಡ್ರೆಸ್ ತಗೊಂಡು ಒಬ್ಬ ಮನುಷ್ಯನಿಗೆ ಕೇಳಿದೆ, ಶಾಣೆ ಮನುಷ್ಯನಿಗೆ, ಯಪ್ಪ ಈ ಅಡ್ರೆಸ್ ಎಲ್ಲಿ ಬರ್ತದೆ, ನನಗಂತೂ ಓದಕ್ಕೆ ಬರಂಗಿಲ್ಲ, ಈ ಅಡ್ರೆಸ್ ಎಲ್ಲಿ ಬರ್ತದೆ ಸ್ವಲ್ಪ ಹೇಳ್ತೀರಿ ಅಂತ ಕೇಳಿದವ ರೈತ. ಅವ ಬೆಂಗಳೂರು ದೊಡ್ಡ ಶಾಣೆ ಮನುಷ್ಯ ಇದ್ದ, ಅವನಿಗೆ ಹೋಗಿ ಕೇಳ್ಯಾನಿವ ರೈತ. ಕೇಳಿದಗಳ ಅವ ಶಾಣೆ ಮನುಷ್ಯ ಅಂದ, ಏ ಯಜಮಾನ, ಈ ಅಡ್ರೆಸ್ ಅದಲ್ಲ, ಈ ಅಡ್ರೆಸ್ ನಾ ಹೇಳ್ತೀನಿ, ನಾ ಹೇಳ್ದಂಗ ಸರಿಯಾಗಿ ಹೋಗೋ ನೀ ಅಂದ್ರೆ ಆ ಅಡ್ರೆಸ್ಸಿಗೆ ಹೋಗ್ತಿ ಅಂದವ. ಸರಿ, ಹಂಗಾರ ಯಾವ ಅಡ್ರೆಸ್ ಪೈ ಇದು ಎಲ್ಲಿ ಬರ್ತದೆ ಹೇಳಂತಂದಗಳಿಗೆ ಆ ಅಡ್ರೆಸ್ ತಗೊಂಡು ಹಿಂಗೆ ಕೈ ಮಾಡಿ ತೋರ್ಸಕತ್ತಾವ. ಬೆಂಗಳೂರಿಗೆ ಹೋಗ್ಯಾನ, ರೈತನಿಗೆ ಅಡ್ರೆಸ್ ತೋರ್ಸಕತ್ತಾನವ. ಹಿಂಗೆ ಕೈ ಮಾಡಿ ತೋರ್ಸಕತ್ತಾನ. ಈ ಕಡೆ ಗಮನ ಕೊಡ್ರಿವ. ನೋಡುವ ಯಜಮಾನ, ಹಿಂಗೆ ಕೈ ಮಾಡಿ ತೋರ್ಸಕತ್ತಿನಿಲ್ಲ, ಸೀದಾ ಹೋಗು, 3 ರಸ್ತಾ ಬರ್ತಾವ. 1ನೇ ರಸ್ತೆ ಬಿಡು, 2ನೇ ರಸ್ತೆ ಬಿಡು, 3ನೇ ರಸ್ತೆ ಮುಂದ್ಕಾತು ಹೋಗು, 3 ಬಸ್ ಸ್ಟ್ಯಾಂಡ್ ಬರ್ತಾವ. 1ನೇ ಬಸ್ ಸ್ಟ್ಯಾಂಡ್ ಬಿಡು, 2ನೇ ಬಸ್ ಸ್ಟ್ಯಾಂಡ್ ಬಿಡು, 3ನೇ ಬಸ್ ಸ್ಟ್ಯಾಂಡ್ ಒಳಗೆ ಹೋಗು, 3 ಬಸ್ ಇರ್ತಾವ. 1ನೇ ಬಸ್ ಬಿಡು, 2ನೇ ಬಸ್ ಬಿಡು, 3ನೇ ಬಸ್ ಒಳಗೆ ಕುತ್ಕೋದು ಕರ್ಕೊಂಡು ಹೋಗ್ತದ. ಮುಂದೆ ಹೋಗ್ಬೇಕಾದ್ರೆ 3 ಸ್ಟಾಪ್ ಬರ್ತಾವ. 1ನೇ ಸ್ಟಾಪ್ ಬಿಡು, 2ನೇ ಸ್ಟಾಪ್ ಬಿಡು, 3ನೇ ಸ್ಟಾಪ್ ಇಳ್ಕೊ, ಮತ್ತೆ 3 ರಸ್ತೆ ಬರ್ತಾವ. 1ನೇ ರಸ್ತೆ ಬಿಡು, 2ನೇ ರಸ್ತೆ ಬಿಡು, 3ನೇ ರಸ್ತೆ ಮುಂದ್ಕಾತು ಹೋಗು, 3 ಬಿಲ್ಡಿಂಗ್ ಬರ್ತಾವ. 1ನೇ ಬಿಲ್ಡಿಂಗ್ ಬಿಡು, 2ನೇ ಬಿಲ್ಡಿಂಗ್ ಬಿಡು, 3ನೇ ಬಿಲ್ಡಿಂಗ್ ಒಳಗೆ ಹೋಗು, 3 ರೂಮ್ ಇರ್ತಾವ. 1ನೇ ರೂಮ್ ಬಿಡು, 2ನೇ ರೂಮ್ ಬಿಡು, 3ನೇ ರೂಮ್ ಒಳಗೆ ಹೋಗು, 3 ತಿಜ್ರಿ ಇರ್ತಾವ. 1ನೇ ತಿಜ್ರಿ ಬಿಡು, 2ನೇ ತಿಜ್ರಿ ಬಿಡು, 3ನೇ ತಿಜ್ರಿ ಓಪನ್ ಮಾಡು, 3 ಟ್ರಂಕ್ ಇರ್ತಾವ. 1ನೇ ಟ್ರಂಕ್ ಬಿಡು, 2ನೇ ಟ್ರಂಕ್ ಬಿಡು, 3ನೇ ಟ್ರಂಕ್ ಓಪನ್ ಮಾಡು, 3 ಡೆಬ್ಬಿ ಇರ್ತಾವ. 1ನೇ ಡೆಬ್ಬಿ ಬಿಡು, 2ನೇ ಡೆಬ್ಬಿ ಬಿಡು, 3ನೇ ಡೆಬ್ಬಿ ಓಪನ್ ಮಾಡು, 3 ಪಾಕಿಟ್ ಇರ್ತಾವ. ಜಯಮಂಗ್ ಎಲ್ಲಿ ಹೇಳತ್ತಿದೆ? ಒಳಗ 3 ಡೆಬ್ಬಿ ಇರ್ತಾವ. 1ನೇ ಡೆಬ್ಬಿ ಬಿಡು, 2ನೇ ಡೆಬ್ಬಿ ಬಿಡು, 3ನೇ ಡೆಬ್ಬಿ ಓಪನ್ ಮಾಡು, 3 ಪಾಕಿಟ್ ಇರ್ತಾವ. 1ನೇ ಪಾಕಿಟ್ ಬಿಡು, 2ನೇ ಪಾಕಿಟ್ ಬಿಡು, 3ನೇ ಪಾಕಿಟ್ ಓಪನ್ ಮಾಡು, 3 ಫೋಟೋ ಇರ್ತಾವ. 1ನೇ ಫೋಟೋ ಬಿಡು, 2ನೇ ಫೋಟೋ ಬಿಡು, 3ನೇ ಫೋಟೋ ಏನೈತಲ್ಲ ಅದು ನನ್ನ ಕಾಸ ಅಡಿದವನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನೀ ಕೇಳಿದ ಅಡ್ರೆಸ್ ನಂಗೆ ಗೊತ್ತಿಲ್ಲ ಅಂದವ. ತಿಳಿತೇನ ಹೇಳಿದ್ದು? ಅವ ಅಡ್ರೆಸ್ ಹೇಳಕ್ ಅಲ್ಲಿಗೆ ಹೋಗ್ಯಾನವ. ಆ ತಿಜ್ರಿ ಒಳಗೆ 3 ಪಾಕಿಟ್ದೊಳಗೆ 3 ಫೋಟೋ ಇಟ್ಟಾನ, ಅವ್ರು ಕಾಸ ಅಡಿದವಂತ. ಆ ಅಡಿದವನ ಮೇಲೆ ಆಣೆ ಮಾಡಕ್ಕೆ ಅಲ್ಲಿ ಕರ್ಕೊಂಡು ಹೋಗ್ಯಾನವ. ಅಡ್ರೆಸ್ ಗೊತ್ತಿದ್ರೆ ಗೊತ್ತದಂತ ಹೇಳ್ಬೇಕಪ್ಪ, ಗೊತ್ತಿದ್ರೆ ಗೊತ್ತಿಲ್ಲ ಅಂತ ಹೇಳ್ಬೇಕು, ಹೌದಿಲ್ಲ? ಅಡ್ರೆಸ್ ಹೇಳಕ್ ಆನ ಮನೆ ದಾರಿ ತಪ್ಸದ ಅವನಿಗೆ, ಹೌದಿಲ್ಲ? ಇಂಥವ್ರು ದಾರಿ ತಪ್ಸೋರು ಭಾಳ ಮಂದಿ ಅರವ ಈ ಕಲಿಯುಗದೊಳಗೆ. ನೆನಪಿರ್ಲಿ, ಜಗತ್ತೊಳಗೆ ದಾರಿ ತಪ್ಸೋರು ಬಂದಾರಂತೇಳಿ ದಾರಿ ತಪ್ಪ ಅವಶ್ಯಕತೆ ಬೇಡವ. ನಾನು ಹೇಳಕತ್ತದು, ಈ ಜಗತ್ತೊಳಗೆ ಒಂದು ಒಳ್ಳೆ ಮಾರ್ಗವನ್ನು ತೋರಿಸೋರು ಯಾರಾದ್ರಿದ್ರೆ ಅದು ಸಿದ್ಧಲಿಂಗ ಮಹಾಸ್ವಾಮಿಗಳಂತ ಗುರುಗಳು ಮಾತ್ರ ನಮ್ಗೆ ಒಳ್ಳೆ ಮಾರ್ಗ ತೋರಿಸ್ತಾರೆ ವಿನಃ ಮತ್ತೆ ಯಾರು ತೋರಿಸಂಗಿಲ್ಲವ, ಹೌದಿಲ್ಲ? ಒಳ್ಳೆ ಮಾರ್ಗ ಅಂದ್ರೆ ಗುರು ಒಳ್ಳೆ ಮಾರ್ಗ ತೋರಿಸ್ತಾನೆವ. ಒಬ್ಬ ಒಳ್ಳೆ ಗುರು ನಮಗೆ ಮಾರ್ಗ ತೋರಿಸ್ತಾನೆ. ಹಾಗಾಗಿ ನಾವೆಲ್ಲರೂ ಒಳ್ಳೆ ಮಾರ್ಗವನ್ನು ಹಿಡಿಯುವಂಥ ಪ್ರಯತ್ನವನ್ನು ಮಾಡಬೇಕು ಆಗಿತ್ತು ಅಂತಂದರೆ ನಾವು ಒಳ್ಳೆ ಮೊದಲ ಸಂಸ್ಕಾರವನ್ನು ಕಲಿಬೇಕಾಗಿದ್ದೆವು. ಮಾದಲಾಂಬಿಕೆ ಯಾವಾಗ ಮಗುವಿಗೆ ಎದೆಹಾಲನ್ನು ಉಣಸಾಕತ್ತಳಲ್ವ, ಎದೆಹಾಲು ಅನ್ನೋದು ಹಿಂಗಿರ್ತತ್ತಲ್ವ, ತಾಯಿಗೆ ಆ ಮಗುವಿಗೆ ಹುಟ್ಟಿದ ಮಗುವಿಗೆ ಮೊದಲ ಆ ತಾಯಿ ಹಾಲೇ ಅಮೃತ ಅಂತದಕ್ಕೆ, ತಾಯಿ ಹಾಲೇ ಅಮೃತ ಅಂತ. ಅದಕ್ಕೊಬ್ಬ ಕವಿ ಭಾಳ ಚಂದ ಬರೀತಾನೆ, ನಾವು ಈಗಿನ ಮಂದಿ ತಾಯಿ ತನ್ನ ಎದೆಹಾಲನ್ನು ಮಗುವಿಗೆ ಉಣಿಸಲ್ಲ ಅನ್ನೋದಕ್ಕಾಗಿ, ತಾಯಿ ತನ್ನ ಎದೆಹಾಲು ಉಣಿಸಲಾರಳಯ್ಯ ಆಧುನಿಕ ತಾಯಿ ಇವಳಯ್ಯ, ಬಾಟ್ಲಿ ಹಾಲು ಉಣಿಸಿ ಚಾಕ್ಲೇಟು ತಿನಿಸಿ ಲಾಲಿಸುವಳಯ್ಯ, ಸ್ವದೇಶ ಭಾಷೆಯ ಮರಿಸಿ ವಿದೇಶ ಭಾಷೆಯ ಕಲಿಸಿ ಲಾಲಿಸುವಳಯ್ಯ ಉಕ್ಕೇರೇಶ, ಇವಳಿಗೆ ಕನ್ನಡತಿ ಹೇಗೆ ಅನ್ನಲಯ್ಯ. ಹೌದಿಲ್ಲ? ಭಾಳ ಮಂದಿ ಬಾಟ್ಲಿ ಹಾಲು ಕುಡಿಸಾಕತ್ತೇವೆ ಈಗಿನ ಮಕ್ಕಳಿಗೆ. ಬರ್ರಿ ಇಲ್ಲಿ ಬೆಂಗಳೂರ ತೋರಿಸ್ತೀನಿ ನಿಮಗೆ. ಅವು ಏನು ಮಾಡಾಕತ್ತಾವ ತಾಯಂದ್ರು, ಮಕ್ಕಳಿಗೆ ಜನ್ಮ ಕೊಟ್ಟ ಮೇಲೆ ಮಗುವಿಗೆ ತನ್ನ ಎದೆಹಾಲು ಉಣಿಸೋದು ಬಿಟ್ಟು ಈ ಅಂಗಡಿಯಾಗ ಅದು ಏನೋ ಬಾಟ್ಲ್ ಅಂತ ಬರಾಕತ್ತೇವ. ಆ ಬಾಟ್ಲು ತಂದಿಗೆ ಆ ಬಾಟ್ಲಿಗೆ ಒಂದು ಬೂಚ್ ಅಂತ ಬರ್ತತೇವ. ಆ ಬೂಚ್ ತಂದು ಎಲ್ಲದೋ ಒಂದು ನಂದಿನಿ ಹಾಲು ತಂದು ಅದ್ರೊಳಗೆ ಹಾಲು ಹಾಕಿ ಅದಕ್ಕೆ ಬೂಚಿಟ್ಟು ಅದಕ್ಕೆ ಬಾಯಾಗಿ ಇಡ್ತಾಳೆ. ಅದಕ್ಕೆ ಅದು ನಮ್ಮನ್ನು ಅಂತ ಬಾಯ ಚಿಪ್ತ ಅದು ಅಂತದ್ದು ಅದೇ ಹಾಲು ಕುಡಿತೈತೇವ. ಅದು ಬೆಳೆದ ದೊಡ್ಡವನಾಗ್ತಾನೆ ಅದೇ ಹಾಲು ಕುಡಿತಾನೆ, ಬಾಟ್ಲಿ ಹಾಲು ಉಣಿಸ್ತಾಳೆ. ಯಾಕಂತಂದ್ರೆ ಈಕಿ ಏನಂತಾಳೆ ಅಂದ್ರೆ, ತನ್ನ ಎದೆ ಹಾಲು ಕೊಟ್ರೆ ನನ್ನ ಎಲ್ಲಿ ಸೌಂದರ್ಯ ಹಾಳಾಗುತ್ತಂತ ಈಕಿನದೇವ ಭಯ. ನಿನ್ನ ಸೌಂದರ್ಯಕ್ಕಾಗಿ ನಿನ್ನ ಮಗುವಿಗೆ ಎದೆ ಹಾಲು ಉಣಿಸಲಿಲ್ಲ ಅಂತಂದ್ರೆ ನಿನ್ನ ಮಗನಲ್ಲಿ ನಿನ್ನ ಗುಣಗಳು ಬಾ ಅಂತಂದ್ರೆ ಹೆಂಗೆ ಬರ್ತಾವೇವ, ಹೌದಿಲ್ಲ? ಇವು ಅಂಗಡಿಯಂದು ಹೋಗಿ ನಂದಿನಿ ಹಾಲು ತರಕತ್ತವೇವ. ಈಗ ಮಕ್ಕಳಿಗೆ ಹಾಲು ಎಲ್ಲಿ ಸಿಗ್ತದ ಅಂದ್ರೆ ನಂದಿನಿ ಅಂಗಡಿಯಾಗ ಸಿಗುತ್ತಂತವು. ಇನ್ನು ಅವು ಹಾಲು ಎಲ್ಲಿಂದ ಬರಾಕತ್ತದಂತ ಗೊತ್ತಿಲ್ಲ ಈಗಿನ ಮಕ್ಕಳಿಗೆ. ಅಂಥ ಸಂಸ್ಕಾರ ಬೆಳೆದು ಬಿಟ್ಟತ್ತ ಈಗ, ಹೌದಿಲ್ಲವ? ಹಾಲು ಎಲ್ಲಿ ಸಿಗುತ್ತಾವ ಅಂದ್ರೆ ನಂದಿನಿ ಅಂಗಡಿಯಾಗ ಸಿಗುತ್ತ. ಅವು ಆಕಳದಿಂದ ಬರ್ತಂತ ಗೊತ್ತಿಲ್ಲವ. ಇದಕ್ಕೆ ಆಕಳದಿಂದ ಹಾಲು ಹಿಡ್ಕೊಂಡು ಬಂದು ತಯಾರಾಗತ್ತಂತ ಮಕ್ಕಳಿಗೆ ಗೊತ್ತಾಗವಲ್ಲ. ಈಗ ಹಾಲು ಎಲ್ಲಿ ಸಿಗುತ್ತೆ? ಅಂಗಡಿಯಾಗ ಸಿಗುತ್ತ. ಇದು ಇಷ್ಟರ ಮಟ್ಟಿಗೆ ಬೆಳೆದು ಬಿಟ್ಟತ್ತೇವ. ತಾಯಿಯಾದವಳು ತನ್ನ ಎದೆಹಾಲನ್ನು ಉಣಿಸ್ಬೇಕಂತ ಇಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜನಿಗೆ ತಾಯಿ ಕೂಡ ತನ್ನ ಎದೆಹಾಲನ್ನು ಉಣಿಸಿದ್ದಕ್ಕಾಗಿ ಹಿಂದೂ ಧರ್ಮಕ್ಕಾಗಿ ಹೋರಾಡಿದಲ್ಲ ಛತ್ರಪತಿ ಶಿವಾಜಿ ಮಹಾರಾಜ.
ತಾಯಿ ತನ್ನ ಎದೆ ಹಾಲನ್ನು ಉಣಿಸ್ಬೇಕಂತೇವ. ಇವು ಬಾಟ್ಲಿ ಹಾಲು ಉಣಸಾಕತ್ತೇವ. ಇದು ಬೂಚಿಟ್ಟು ಬಾಯಾಗ ಕುಡಿದು 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 ಅದು ಬೆಳೆದು ದೊಡ್ಡದಾಗ್ತದ. ಬೆಳೆದು ಅದೇ ದೊಡ್ಡದಾದ ಮೇಲೆ ಸಣ್ಣದಿದ್ದಾಗ ಈ ಬಾಟ್ಲು ಕೊಟ್ಟಿರೇವ, ದೊಡ್ಡದಾದ ಮೇಲೆ ಬೇರೆ ಬಾಟ್ಲಿ ಹಿಡಿತದ. ನಾಳೆ ತಿಳಿಯಕತ್ತಿಲ್ಲ. ಸಣ್ಣದಿದ್ದಾಗ ಆ ಬಾಟ್ಲು ಕೊಟ್ರಿ, ಬೆಳೆದ ಮೇಲೆ ದೊಡ್ಡ ಬೇರೆ ಬಾಟ್ಲಿ ಹಿಡಿತಾನವ. ಯಾರಿದು? ತಾಯಿ ಕಲಿಸಿದ್ದಲ್ಲ. ಸಂಸ್ಕಾರ ಬಹಳ ಮುಖ್ಯ. ಸಂಸ್ಕಾರದ ಬೀಜ ಬಹಳ ಮುಖ್ಯವ. ಈ ಜಗತ್ತಿನೊಳಗ ಅಕ್ಷರ ತಪ್ಪಾದರೆ ತಿದ್ದಕ್ಕ ಬರ್ತದೇವ. ಅಕ್ಷರ ತಪ್ಪಾದರೆ ತಿದ್ದಬಹುದು, ಬದುಕು ತಪ್ಪಾದರೆ ತಿದ್ದೋದು ಬಹಳ ಕಷ್ಟದ. ಬದುಕು ಹೆಂಗೆ ತಿದ್ದೋರಿದ್ರಿವ? ಬದುಕು ತಿದ್ದಬೇಕಾಗಿತ್ತಂದ್ರೆ ಮೊದಲ ಪ್ರಾರಂಭದಲ್ಲಿ ಮಕ್ಕಳಿಗೆ ಸಂಸ್ಕಾರವಾದ ಬೀಜವನ್ನ ಬಿತ್ತಿದ್ರಂದ್ರ ಬದುಕು ಚೆನ್ನಾಗಿ ಬರ್ತತೇವ. ಬದುಕು ಚಲೋ ಬರ್ತದ. ಇಲ್ಲ ಅಂದ್ರೆ ಬದುಕು ಕೆಟ್ಟ ಹೋಗ್ತದ. ಬದುಕು ಕೆಟ್ಟಿತ್ತಂತಂದ್ರೆ ಜೀವನದೊಳಗೆ ಉಳಿಬೇಕು ಅನ್ನೋ ಮನುಷ್ಯನಿಗೆ ಬರೋದೇ ಇಲ್ಲ, ಸಾಯ್ಬೇಕು ಅಂತ ವಿಚಾರ ಮಾಡ್ತಾನೆ. ಹಾಗಾಗಿ ಇಲ್ಲಿ ಸಂಸ್ಕಾರ ಬಹಳ ಮುಖ್ಯ ಆಗ್ತದೆ. ಸಂಸ್ಕಾರ ಬಹಳ ಮುಖ್ಯ ಆಗ್ತದೆ. ಮಾದಲಾಂಬಿಕೆ ತನ್ನ ಗರ್ಭದಲ್ಲಿರುವಾಗನೇ ಬಾಲಬಸವನಿಗೆ ಒಳ್ಳೆ ಸಂಸ್ಕಾರವನ್ನು ಕೊಟ್ಟು ಆ ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ. ಆ ಮಗುವಿಗೆ ಕೂಡ ತೊಟ್ಟಿಲವನ್ನು ಹಾಕಿ ತೊಟ್ಟಿಲದಲ್ಲಿ ನಾಮಕರಣವನ್ನು ಮಾಡ್ತಾರೆವ. ಬಾಗೇವಾಡಿ ಒಳಗೆ ತೊಟ್ಟಿಲ ನಾಮಕರಣವನ್ನು ಮಾಡಬೇಕಾದ್ರೆ ಆ ಮಗುವಿಗೆ ಒಂದು ಹೆಸರು ಅಂತ ಇಡ್ತಾರೆ. ಹೆಸರಿಡಬೇಕಾದ್ರೆ ಈ ತೊಟ್ಟಿಲ ಅಂತ ಮಾಡ್ತೀರಿ ನೋಡಿ ಮನ್ಯಾಗ ಹುಟ್ಟಿದ ಮಕ್ಕಳಿಗೆ, ಹೌದಾ? ಬಹುಶಃ ನನಗೆ ಅನಿಸಿದ ಪ್ರಕಾರವ ಆಧ್ಯಾತ್ಮಿಕ ಪ್ರವಚನದೊಳಗೆ ಈ ತೊಟ್ಟಿಲ ಅನ್ನೋದು ಬರೋದಿಲ್ಲವ, ನೆನಪಿರಲಿ. ಆದರೆ ಯಾರು ಮಹಾತ್ಮರ ಪುರಾಣ ಅಂತ ಹಚ್ತಾರಲ್ಲ, ಆ ಮಹಾತ್ಮರ ಪುರಾಣ ಅಲ್ಲಿ ಒಂದು ತೊಟ್ಟಿಲ ಅಂತ ಬರ್ತದೆ, ಮದುವಿದ್ರೆ ಮದುವೆ ಅಂತಲೂ ಬರ್ತತೇವೆ. ಒಂದು ಮಾತು ಹೇಳ್ತೇನೆವ, ಬಾಗೇವಾಡಿ ಬಸವಣ್ಣನಿಗೆ ಬಾಲ ಬಸವನಿಗೆ ಆ ಮನೆ ಒಳಗೆ ತೊಟ್ಟಿಲದೊಳಗೆ ಹಾಕಿ ಹೆಸರನ್ನ ಹಿಡ್ತಾರಂತ. ಮುತ್ತೈದರನ್ನ ಕರೆಸಿ ಆ ಒಂದು ಮುತ್ತೈದರ ಸಮ್ಮುಖದೊಳಗ ಆ ಮಗುವಿಗೆ ಆ ಹೆಸರನ್ನ ನಾಮಕರಣವನ್ನ ಮಾಡಬೇಕಾದ್ರೆ ಈ ತೊಟ್ಟಿಲು ಅನ್ನೋದು ಯಾಕೆ ಬಂತೇವ ಮನುಷ್ಯನಿಗೆ ಅಂತಂದ್ರೆ, ಒಂದು ಮಾತು ಸತ್ಯವ, ತಾಯಿಗೂ ಮತ್ತು ಮಗುವಿಗೂ ತೊಟ್ಟಿಲಕ್ಕೂ ಏನು ಸಂಕೇತ, ಏನು ಸಂಬಂಧ ನಾವು ತಿಳ್ಕೊಳ್ಬೇಕು. ಯಾಕೆ ಮನುಷ್ಯನಿಗೆ ತೊಟ್ಟಿಲೊಳಗೆ ಹಾಕ್ತಾರಂತಂದ್ರೆವ, ಈ ಜಗತ್ತೊಳಗ ಮಾನವ ಜನ್ಮ ತೊಟ್ಟೆಲ್ಲೋ ಅದಕ್ಕೆ ನಿನಗೆ ತೊಟ್ಟಿಲು. ಮಾನವ ಜನ್ಮವನ್ನ ನಾವು ತೊಟ್ಟು ಬಂದಿವಲ್ಲ, ಅದಕ್ಕೆ ನಿನಗೆ ತೊಟ್ಟಿಲದೊಳಗೆ ಹಾಕಿ ತೂಗುತ್ತಾರಪ್ಪ. ಮನುಷ್ಯನಿಗೆ ತೊಟ್ಟಿಲದೊಳಗೆ ಹಾಕಿ ತೂಗ್ಯಾರ ವಿನಃ 84 ಲಕ್ಷ ಜೀವರಾಶಿಗಳು ಹುಟ್ಟ್ಯಾವಂತೇಳಿ ಯಾರು ಕೂಡ ಮನ್ಯಾಗ ನೀವು ದನ ಸಾಕಿರಿ ಅಂತ ಅದು ಕರ ಹಾಕ್ಯದಂತೇಳಿ ಯಾವತ್ತರ ಕರಕ್ಕೆ ತೊಟ್ಟದೊಳಗೆ ಹಾಕಿ ತೂಗಿ ಹೆಸರಿಟ್ಟಿರಿ ಏನವ? ಹೌದನು? ಮಾಡಿರೇನು? ಇವು ಮನ್ಯಾಗ ಮಕ್ಕಳು ಹುಟ್ಟೋದಕ್ಕಿಂತ ಮುಂಚೆಗೆ ಒಂದು ನಾಯಿ ತರಾಕತ್ತೇವ. 55,000 ರೂಪಾಯಿ 50 ಲಕ್ಷ ರೂಪಾಯಿ ಕೊಟ್ಟು ನಾಯಿ ತರಾಕತ್ತಾವ ಒಂದೊಂದು, ಹೌದಾ? ಇವು ಮನ್ಯಾಗ ನಾಯಿ ತರ್ತಾವಲ್ಲ, ಇವು ನಾಯಿ ತಂದದ ನನ್ನ ಮನೆ ಕಾಯ್ತದಂತೇಳಿ ಯಾವತ್ತಾದ್ರೆ ಅದು ಮರಿ ಹಾಕ್ಯದಂತೇಳಿ ಅದಕ್ಕೆ ಯಾವ್ದಾರು ತೊಟ್ಲ ಹಾಕಿ ಹೆಸರಿಟ್ಟಾರ ಏನೋ ಅದಕ್ಕೆ? ಯಾರು ಅಂತ ಪ್ರಾಣಿ ಪಕ್ಷಿಗಳಿಗೆ ಯಾರು ತೊಟ್ಟಿಲೊಳಗೆ ಹಾಕಿ ಹೆಸರಿಟ್ಟದಂತ ಇತಿಹಾಸ ಇಲ್ಲವ. ಮನುಷ್ಯನಿಗೆ ಮಾತ್ರ ತೊಟ್ಟಿದೊಳಗೆ ಹಾಕ್ತಾರಂತಂದ್ರ ಆ ಮಾನವ ಜನ್ಮ ತೊಟ್ಟಿದಕ್ಕಾಗಿ ನಿನಗೆ ತೊಟ್ಟಿದೊಳಗೆ ಹಾಕಿ ತೂಗುತ್ತಾರಪ್ಪ. ಒಂದು ಹೆಸರಂತ ಹಿಡ್ತಾರ. ನಿಮಗೆ ಗೊತ್ತಿರ್ಬೋದೇವ, ಮನ್ಯಾಗ ಈ ತೊಟ್ಟಿಲ್ ಅಂತ ಮಾಡ್ತಿರಲ್ಲ, ತೊಟ್ಟಿಲು ಬುಡಕ್ಕೆ ಏನೇನು ಹಿಡ್ತಾರಂತ ಒಂದು ಮಾತು ಹೇಳ್ತೀನಿ. ಈ ಕಡೆ ಲಕ್ಷ ತಿಳ್ಕೋರು ಒಂದಿಟ್ಟು ತೊಟ್ಟಿಲ ಬಗ್ಗೆ ಗೊತ್ತಿರ್ತದ. ಭಾಳ ಜನ ತೊಟ್ಟಿಲ್ ಅಂತಂದ್ರೆ ತೊಟ್ಟಿಲ್ ಮಾಡಾಕತ್ತೀವಿ ಅಂದ್ರೆ ಏನೇನೋ ಹಿರಿಯರು ಮಾಡ್ಕೊತ ಬಂದಾರ, ಅದನ್ನು ನಾವು ಮಾಡೋದಂತ ನಾವು ತಿಳ್ಕೊಂಡಿವಿ. ಆದ್ರೆ ತಾಯಿಗೂ ಮಗುವಿಗೂ ಮತ್ತು ತೊಟ್ಟಿಲಕ್ಕಿರುವಂಥ ಸಂಬಂಧ ಏನು ಅಂತಂದ್ರೆ, ಆ ತೊಟ್ಟಿಲ ಬುಡಕ್ಕೇನವ ಒಂದು ಕೊಡ ಅಂತ ತುಂಬಿಡ್ತಾರೆ. ಅವ ತುಂಬಿದ ಕೊಡವನ್ನ ತುಂಬಿಡ್ತಾರೆ ತೊಟ್ಟಿಲ ಬುಡಕ್ಕ. ಮತ್ತು ಒಂದು ಕಾರದ ಕಲ್ಲು ಅಂತ ಇಡ್ತಾರೆ. ಅವ ಖಾರ ಹರಿಯ ಕಲ್ಲು ಇಡ್ತಾರೆ ನೋಡಿರಿ, ಒಂದು ಕಾರದ ಕಲ್ಲು ಇಡ್ತಾರೆ. ಆಮೇಲೆ ಅದ್ರ ಮುಂದೆ ಒಂದು ಸಣ್ಣ ದೀಪ ಹಚ್ಚಿಡ್ತಾರೆ ಅವ ತೊಟ್ಟಲು ಬುಡಕ್ಕ. ಹಸ್ತಿರಿಲ್ಲ? ಹಾ, ಈ ಒಂದು ಸಣ್ಣ ದೀಪ ಹಚ್ಚಿಡ್ತಾರೆ. ಆಮೇಲೆ ಆ ತೊಟ್ಟಿಲಕ್ಕೆ 4 ಹಗ್ಗಗಳನ್ನ ಕಟ್ಟಿರ್ತಾರೆ ಅವ. ಈಗ ಹಗ್ಗ ಹೋಗಿ ಬಿಡ್ರಿ ಅವ, ಈಗ ಸ್ಟ್ಯಾಂಡ್ ಬಂದಾವ, ಈಗ ಬರೀ ತೂಗೋದೊಂದೇ ಆಗೈತಿ ಈಗ ಜೀವನ. ಹಾ, ಮಕ್ಕೊಂಡಲ್ಲೇ ತೂಗೋದು ಈಗ ನಮ್ಮ ಜೀವನ. ಯಾವಾಗ 4 ಹಗ್ಗ ಕಟ್ಟಿರ್ತಾರ ನೋಡವ, ಆ 4 ಹಗ್ಗದ ಸಂಕೇತ ಏನು? ಭಾಳ ಜನ ಅಂತಿರ್ತಾರೆ ತೊಟ್ಟಿಲದೊಳಗೆ ಏನಂದ್ರೆ ಅದು 4 ಹಗ್ಗ ಕಟ್ಟಾರಂದ್ರೆ 4 ವೇದಗಳಂತ ಹೇಳ್ತಾರೆ. ನನಗನಿಸಿದ ಪ್ರಕಾರವ 4 ವೇದಗಳನ್ನ ಕಟ್ಟ್ಯಾರಂತಂದ್ರೆ 4 ಹಗ್ಗ ಕಟ್ಟ್ಯಾರಂತಂದ್ರ ಇದನ್ನೇ ಕಡ್ಕೊಳ್ಳೋದು ಮಡಿವಾಳಪ್ಪ ಭಾಳ ಚಂದ ಬರೀತಾನ. 4 ಬಾಜಾರದೊಳು ತಿರುಗಾಡಿ ಬೆಕ್ಕಾದು ಕೊಂಡುಕೊಳ್ಳೋ ತಿಳಿದು ನೋಡಿ, ಬಂಗಾಲಿ ಸಂತಿ ಬಲು ಗಡಿಬಿಡಿ ಸುಳ್ಳೆ ಭ್ರಾಂತಿಗೆಟ್ಟು ತಿರುಗಬೇಡ ಎಲೆ ಕೋಡಿ ಅಂತ ಬರೀತಾನವ. ಇದು ಭಾಳ ಚಂದ ಬರ್ದಾನೆವ. ಮನುಷ್ಯನ ಜೀವನ 4 ವ್ಯವಸ್ಥೆಯೊಳಗದಂತ 4 ವ್ಯವಸ್ಥೆಯೊಳಗ ಬಾಲ್ಯ, ಯೌವನ, ವಾರ್ಧಕ್ಯ, ಮುಪ್ಪು, ಇವು 4 ವ್ಯವಸ್ಥೆಯೊಳಗೆ ಮನುಷ್ಯನ ಜೀವನ ಮುಗಿದೋಗಿ ಬಿಡ್ತದಂತ. ಹಾಗಾಗಿ ಆ 4 ಹಗ್ಗಗಳನ್ನ ಕಟ್ಟಿರ್ತಾರಂತೆವ. ಇನ್ನು ಆ ತೊಟ್ಟಿಲ ಕೆಳಗ ಒಂದು ಕೊಡ ಇಟ್ಟಿರ್ತಾರೆ ಅವ, ತುಂಬಿದ ಕೊಡ. ಯಾರ ತುಂಬಿದ ಕೊಡ ಇಟ್ಟರೆ ಅರ್ಧ ಕೊಡ ಇಟ್ರಿ ಅವ. ತುಂಬಿದ ಕೊಡನೇ ಇಡ್ತಾರಲ್ಲ, ಗಂಗಮ್ಮಗೆ ಹೋಗಿ ತುಂಬಿದ ಕೊಡ ತುಂಬಿಕೊಂಡು ಬಂದ ಇಡ್ತಿರಲ್ಲ. ಆ ತುಂಬಿದ ಕೊಡ ಯಾಕೆ ಇಡ್ತಾರಂದ್ರ ಮನುಷ್ಯನ ಬದುಕು ಹೇಗಾಗಬೇಕಂದ್ರೆ ತುಂಬಿದ ಕೊಡ ಆಗಬೇಕಂತ ಮನುಷ್ಯನ ಬದುಕು. ನಮ್ಮ ಬದುಕು ಹಂಗಾಗಲ್ದಪ್ಪ. ಈಗ ಅರ್ಧ ಕೊಡ ಆಗ್ಯಾವ, ಅದಕ್ಕೆ ಟಳಕ ಪಳಕ ತುಳಿಕಾಡಕತ್ತಾವ ನಮ್ಮ ಜೀವನ. ತುಳಿಕಾಡಕತ್ತಾವ. ತುಂಬಿದ ಕೊಡ ಆಗಬೇಕಂತ, ತುಂಬಿದ ಕೊಡ ಆಗಬೇಕನ್ನೋ ಉದ್ದೇಶಕ್ಕಾಗಿ ಆತ್ಮಸಾಕ್ಷಿಯಾಗಿ ತುಂಬಿದ ಕೊಡ ಇಡ್ತಾರಂತೆ ತೊಟ್ಟಲು ಬುಡಕ.
ಇದನ್ನು ತಿಳ್ಕೊಳ್ಬೇಕವ. ಇದ್ರ ಸಂಕೇತ ಅದ, ತಾಯಿಗೂ ಮಗುವಿಗೆ ತೊಟ್ಟಲಿಕ್ಕಿರುವ ಸಂಕೇತ ಇದು. ಇನ್ನು ಆ ಕಾರದ ಕಲ್ಲು ಇಡ್ತಾರ ನೋಡಿವ. ಕಾರದ ಕಲ್ಲು ಯಾಕೆ ಇಟ್ಟಾರವ? ಖಾರ ಹರಿಯಕ್ಕನ? ಖಾರ ಹರಿಯಕ್ಕೆ ಇಟ್ಟಾರೇನು? ಯಾಕೆ ಕಾರದ ಕಲ್ಲು ತೊಟ್ಟಿಲು ಬಿಡಕ್ಕೆ ಇಟ್ಟಾರ ಅಂತಂದ್ರೆವ, ನೆನಪಿರ್ಲಿ, ಮನುಷ್ಯನ ಜೀವನ ಹೀಗೆ ಇರೋದಿಲ್ಲ ತಮ್ಮ. ಸತ್ತ ಮೇಲೆ ನಿನ್ನ ಕುಣಿ ಒಳಗಿಡಬೇಕಾದ್ರ ತಲೆ ಮ್ಯಾಗೆ ಹೇರ್ತಾರಲ್ಲ ಅದು ಎಂಟೆಂತ್ರಿ ಏನಂತೀರಪ್ಪ, ಮಣ್ಣಿನ ಹೆಂಟಿ ಅಂತೇಳಿ. ಈ ಟ್ಯಾಕ್ಟ್ರ್ ಹೊಡಿಬೇಕಾದ್ರೆ ಎದ್ದಳ್ತಾವ ನೋಡಿವ, ಆ ಎಂಟು ತಲೆ ಮೇಲೆ ಅಂದ್ರೆ ಜಜ್ತಾರ ಅಂತ ಅರ್ಥ. ನಿನಗ ಸತ್ತ ಮೇಲೆ ನಿನಗೆ ಜಜ್ತಾರ ಅನ್ನೋ ಉದ್ದೇಶಕ್ಕಾಗಿ ಅದು ಸಾಕ್ಷಿಯಾಗಿ ಇಟ್ಟಿರ್ತಾರಂತವ, ಕಾರದ ಕಲ್ಲು ಇಟ್ಟಿರ್ತಾರಂತ. ಇನ್ನು ಒಂದು ಸಣ್ಣ ದೀಪ ಹಚ್ಚಿಟ್ಟಾರವ, ಸಣ್ಣ ದೀಪ ಹಚ್ಚಿಟ್ಟಾರ ನೋಡ್ರಿ. ಆ ಸಣ್ಣ ದೀಪ ಹಚ್ಚಿ ಯಾಕೆ ಇಟ್ಟಾರಂತಂದ್ರ ಅಲ್ಲಿನೂ ಹಚ್ಚಿಡ್ತಾರವ. ಸತ್ತ ಕಾಲಕ್ಕೆ ಆ ಮನುಷ್ಯನನ್ನ ಹೋಗಿ ಮಣ್ಣಾಗ ಹೂಣಿಟ್ಟು ಬರ್ಬೇಕಾದ್ರ ಆ ಏನು ಊಟಕ್ಕೆ ಬಡ್ದಿರ್ತಾರಲ್ಲವ, ಆ ಜಾಗ ಖಾಲಿ ಬಿಡಂಗಿಲ್ಲವ, ಅಲ್ಲೊಂದು ದೀಪ ಹಚ್ಚಿಡ್ತಾರಲ್ಲವ. ಚೊಲೋ ಆಯ್ತಂತೇಳಿ ಮತ್ತೆ ಕಸ ಹೊಡೆದು ತುಂಬ ಹೊಚ್ಕೊಂಡು ಮಕ್ಕೊಂತೀರಿ ಇಲ್ಲಲ್ಲ. ಅಲ್ಲಿ ಸತ್ತ ಮನುಷ್ಯನನ್ನ ಹೋಗಿ ಕುಣಿ ಒಳಗಿಟ್ಟು ಬರ್ಬೇಕಾದ್ರೆ ಆ ಜಾಗ ಹಂಗೆ ಖಾಲಿ ಬಿಡಂಗಿಲ್ಲವ, ಅಲ್ಲಿ ಒಂದು ದೀಪ ಹಚ್ಚಿಡ್ತೀರಿ. ಮತ್ತು ತೊಟ್ಟಿಲು ಹಿಡ್ಕೊಂಡು ದೀಪ ಹಚ್ಚಿಡ್ತಾರ. ಯಾಕೆ ದೀಪ ಹಚ್ಚಿಡ್ತಾರ ಅಂದ್ರೆ, ಏ ಮನುಷ್ಯ, ನಿನ್ನ ಜೀವನ ಹೇಗಾಗಬೇಕು ಅಂತಂದ್ರೆ ಈ ಜಗತ್ತೊಳಗೆ ನಿನ್ನ ಆತ್ಮ ಈ ಜಗತ್ತೊಳಗೆ ಬೆಳಗಬೇಕೇ ವಿನಃ ಆತ್ಮ ಅಂತರ ಪಿಚಾಚಿಯಾಗಿ ಅಲದಾಡಬಾರದು ಅನ್ನೋ ಉದ್ದೇಶಕ್ಕಾಗಿ ಆತ್ಮ ಸಾಕ್ಷಿಯಾಗಿ ಇಡ್ತಾರೆ ಅದನ್ನ ದೀಪ. ನಿನ್ನ ಬದುಕು ದೀಪದಂತೆ ಬೆಳಗಬೇಕಪ್ಪ. ವಿಶ್ವಗುರು ಬಸವಣ್ಣನ ಜೀವನ ಜಗತ್ತಿಗೆ ಜಗಜ್ಯೋತಿ ಬಸವಣ್ಣ ಆದ, ಜ್ಯೋತಿಯಾದ, ಬೆಳಕಾದ. ಜಗತ್ತೊಳಗೆ ಎಲ್ಲರಿಗೆ ಕಷ್ಟ ಅಂತ ಬಂದವರಿಗೆ, ಕತ್ತಲದಿಂದ ಬದುಕಿದವರಿಗೆ ಜಗತ್ತೊಳಗೆ ಬೆಳಕನ್ನು ಕೊಟ್ಟ ವಿಶ್ವಗುರು ಬಸವಣ್ಣ. ಇದು ವಿಶ್ವಗುರು ಬಸವಣ್ಣನ ಜೀವನವ. ಇನ್ನು ತೂಗಬೇಕಾದ್ರೆ ತೊಟ್ಲ ಆ ಕಡೆ ಹೋಗ್ತತೆ, ಈ ಕಡೆ ಬರ್ತತೆವ. ಅದು ತೂಗ್ತಿರ್ಲಿವ. ತೊಟ್ಲ ತೂಗಬೇಕಾದ್ರೆ ಆ ಕಡೆ ಹೋಗುತ್ತೆ, ಈ ಕಡೆ ಬರ್ತಿರ್ತದ. ತೊಟ್ಲ ಎಲ್ಲಿವರೆಗೆ ತೂಗ್ತಾಳೆವ ತಾಯಿ? ಕರೆ ಹೇಳ್ರಿ, ಎಲ್ಲಿವರೆಗೆ ತೂಗ್ತಾಳೆವ ತಾಯಿ? ಮಗು ಮಲ್ಕೋವರೆಗೆ ಅಷ್ಟೇ ಅಲ್ಲೇವ ತಾಯಿ ತೂಗೋದು. ಮತ್ತು ಮಗು ಮಲ್ಕೊಂಡ ಮೇಲೆ ಹಂಗೆ ತೂಗಂಗಿರೇನು? ಮಗು ಮಲ್ಕೋತಂದ್ರೆ ಕೈ ಬಿಟ್ಟು ಬಿಡ್ತೀರಿವ. ಅಲ್ಲಿ ತಿಳ್ಕೊಂಡು ಬಿಡ್ಬೇಕವ. ಯಾವಾಗ ತಾಯಿ ಹಿಂಗೆ ತೂಗುವಾಗ ಮಗು ಮಲ್ಕೊಂಡಾಗ ಕೈ ಬಿಡ್ತಾಳಂತಂದ್ರೆ ಆ ತಾಯಿ ತನ್ನ ಮನಸ್ಸೊಳಗೆ ಅಂತಳಂತ, ಮಗ ನಿನಗೆ ನಾ ಜನ್ಮ ಕೊಟ್ಟಿನಿ ಕರೆ, ನಾನು ನಿನಗೆ ತೊಟ್ಟಿಲ ತೂಗಾಕತ್ತೀನಂದ್ರ ಇದು ಭೂಮಿ ಮೇಲೆ ನಾನೂ ಇರೋದಿಲ್ಲ, ನಾಳೆ ನೀನು ಇರೋದಿಲ್ಲ, ಈ ಕೈ ಇಲ್ಲಿಗೆ ಬಿಟ್ಟು ನನ್ನ ಉದ್ದೇಶಕ್ಕಾಗಿ ಆತ್ಮಸಾಕ್ಷಿಯ ಕೈ ಬಿಟ್ಟು ಬಿಡ್ತಾಳಂತ. ಅಲ್ಲಿಗೆ ತಿಳಿತಿಲ್ಲವ ನಾ ಹೇಳ, ನಿಮಗೆ ತಿಳಿದಿಲ್ಲವ, ಅದಕ್ಕೆ ಚಪ್ಪಾಳಿ ತಟ್ಟವಲ್ರಿ ನೀವು. ನನಗೆ ಗೊತ್ತಾಗೈತೆ ನಿಮ್ಗೆ, ನಮ್ಮ ಪ್ರವಚನ ತಿಳಿಯವಲ್ಲ ಅಂತ ಅರ್ಥ ಆಗ್ಯದ ನನಗೆ. ಅರ್ಥ ಆಗೈತೆ ಇಲ್ಲವ? ಅದು ಏನೋ ಹೇಳೋದು ಏನೋ ಆಗಬಾರ್ದೇವ ಜೀವನ, ಹೌದಿಲ್ಲ? ಆಮೇಲೆ ಇನ್ನೊಂದೇವ, ಈ ತೊಟ್ಟದೊಳಗೆ ಹೆಸರು ಇಡ್ತಾರೆವ. ಹೆಸರು ಯಾಕೆ ಇಡ್ತಾರೆ? ಹುಟ್ಟಬೇಕಾದ್ರೆ ಏನು ತಾಯಿ ಗರ್ಭದಿಂದ ಹೆಸರು ಇಟ್ಕೊಂಡು ಬಂದಾನೆ ನೀವು? ಯಾರಿಗೆ ಹುಟ್ಟಿದ ಮೇಲೆ ಹೆಸರು ಇದ್ದಿದ್ದಿಲ್ಲಪ್ಪ. ಏನಿತ್ತು? ಹೆಸರಿರಲಿಲ್ಲ. ಕೇವಲ ತಾಯಿ ಗರ್ಭದಿಂದ ಈ ಪ್ರಪಂಚಕ್ಕೆ ಬಂದಾಗ ನಿನಗೆ ಉಸಿರಿತ್ತು, ಹೆಸರಿಲ್ಲ ತಮ್ಮ. ಆದ್ರೆ ನಿನ್ನ ತೊಟ್ಟಿಲೊಳಗೆ ಹಾಕಿ ನಿನಗೆ ಹೆಸರಿಟ್ಟಾರಂತಂದ್ರೆ, ಯಾಕೆ ಹೆಸರಿಟ್ಟಾರಂದ್ರೆ ಈ ಪ್ರಪಂಚಕ್ಕೆ ಬಂದಾಗ ನಿನಗೆ ಉಸಿರಿತ್ತು, ನಿನಗೊಂದು ಹೆಸರಿಟ್ಟಾರ ತಮ್ಮ. ಈ ಜಗತ್ತೊಳಗೆ ನೀ ಹೋಗೋ ಕಾಲಕ್ಕೆ ಉಸಿರಿರೋದಿಲ್ಲ, ಹೆಸರಿರುವಂಥ ಕಾರ್ಯವನ್ನ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಒಂದು ಹೆಸರಿಡ್ತಾರಪ್ಪ. ಹೆಸರು ಶಾಶ್ವತವಾಗಿ ಉಳಿಬೇಕಲ್ಲ. ಬಸವಣ್ಣನ ಹೆಸರು ಬಸವಣ್ಣ ಅಂತ ಹೆಸರಿಟ್ಟದಕ್ಕಾಗಿ ಇವತ್ತಿಗೂ ಉಳಿತು, ಹೆಸರು ಕಾಯಂ ಉಳಿತದು. 900 ವರ್ಷದಿಂದ ಬಸವಣ್ಣನ ಹೆಸರು ನೆನಪು ಮಾಡ್ಕೊಳಕತ್ತೀವಿ, ಹೌದಿಲ್ಲ? ನಮ್ಮ ಮನೆಗೆ ಎಷ್ಟು ಮಂದಿ ಸತ್ತೋಗ್ಯಾರವ ನೆನಪೇ ಇಲ್ಲ. ಎಷ್ಟು ಜನ ಸತ್ತಿಲ್ಲಪ್ಪ. ನಮ್ಮ ಮನ್ಯಾಗ ಮುತ್ತಜ್ಜ ಸತ್ತೋಗ್ಯಾನ, ಅಜ್ಜ ಸತ್ತಾನ, ಎಷ್ಟೋ ಮಂದಿ ಮರಿಮಮ್ಮ ಎಲ್ಲ ಸತ್ತೋಗ್ಯಾರಪ್ಪ. ಯಾರದ ಹೆಸರು ಗೊತ್ತೇನು? ನಿಮ್ಮ ತಂದೆ ಹೆಸರು ಏನಂತಂದ್ರೆ ಹೇಳ್ತೀರಪ್ಪ ಮಲ್ಲಪ್ಪ ಅಂತ ಹೇಳ್ತೀರಿ, ಅವ್ರ ತಂದೆ ಹೆಸರು ಏನಂದ್ರೆ ನಿಂಗಪ್ಪ ಅಂತ ಹೇಳ್ತೀರಿ, ಅವನ ತಂದೆ ಹೆಸರು ಏನೋ ಸಂಗಪ್ಪ ಅಂತ ಹೇಳ್ತೀರಿ. ಮತ್ತು ಅವ್ರ ತಂದೆ ಹೇಳ್ಕೊತೋದ್ರ ಸಿಗತ್ತೇನು? ಯಾರೂ ಸಿಗಂಗಿಲ್ಲಪ್ಪ. ಮತ್ತು 900 ವರ್ಷದಿಂದ ನಾವು ಇನ್ನೂ ಕೂಡ ಬಸವಣ್ಣನನ್ನ, ಮಾದಲಾಂಬಿಕೆ ಮಾದ ಅರಸರನ್ನು ನಾವು ಇನ್ನೂ ನೆನಪಡ್ಕೊಳ್ತೀವಿ ಅಂದ್ರೆ ಅವ್ರು ಕೊಟ್ಟ ಸಮಾಜಕ್ಕೆ ಎಂತ ಕಾರ್ಯ ಅನ್ನುವಂಥದ್ದು ತಿಳ್ಕೊಳ್ಬೇಕಲ್ಲ. ಇದು ಸಂಸ್ಕಾರದ ಬೀಜವ. ಹಾಗಾಗಿ ಅಲ್ಲಿ ಮನೆಯೊಳಗೆ ತೊಟ್ಟಿಲ ನಾಮಕರಣವನ್ನ ಮಾಡಿ ಬಸವ 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 ಎಂದು ನಾಮಕರಣವನ್ನ ಮಾಡ್ತಾರೆವ. ಬಸವ ಅಂತ ಹೆಸರಿಟ್ರು ಅವನಿಗೆ. ಬಸವ ಅಂತ ಹೆಸರಿಟ್ರು. ಮುಂದೆ ಬೆಳೀತಾ 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 ಮಗು ಬೆಳೆಯಕತ್ತ. ಬಸವ ಬೆಳಿಬೇಕಾದ್ರೆ ತಾಯಿ ತನ್ನ ಕೈಯನ್ನು ಹಿಡಿದು ಬೆಳೆಸಕತ್ತಾಳೆವ. ಮಗನಿಗೆ ಸಂಸ್ಕಾರ ತಾಯಿ ಗರ್ಭದಲ್ಲಿರುವಾಗ ಸಂಸ್ಕಾರವನ್ನು ಕೊಟ್ಟಾಳ. ಪ್ರಪಂಚಕ್ಕೆ ಮಗು ಬಂದ ಮೇಲೆ ತಾಯಿ ಆದವಳು ತನ್ನ ಕೈಯನ್ನು ಹಿಡಿದು ಮಗುವಿಗೆ ನೀತಿ ಪಾಠವನ್ನು ಹೇಳಿಕೊಡ್ತಾಳ. ಮುಂದೆ ನೀತಿ ಪಾಠ. ಬಸವಣ್ಣ ದೊಡ್ಡವಾಗೇನಂತಂದ್ರೆ ತಾಯಿ ನೀತಿ ಪಾಠ ಸಂಸ್ಕಾರ ಕೊಟ್ಟೋದ್ರಿಂದ ದೊಡ್ಡವಾಗೇನವ. ಮೊದಲು ಇದನ್ನು ತಿಳ್ಕೊಳ್ಳಲ್ಲ, ಆಮೇಲೆ ಅವನ ಬಗ್ಗೆ ತಿಳ್ಕೊಳ್ಳೋ, ಚರಿತ್ರೆ ಬಗ್ಗೆ. ಇನ್ನೂ ಟೈಮ್ ಅದೇವ ಹೇಳಕ್ಕೆ ನನಗೆ, ಇನ್ನೂ ಟೈಮ್ ಅದ. ಇವತ್ತು 3ನೇ ದಿವಸ ಇನ್ನ ನಾ ಹೇಳಕತ್ತಿದ್ದೇವ. ಇವತ್ತು ಬಸವಣ್ಣನ ಬಗ್ಗೆ ಅಷ್ಟೇ ಹೇಳಕತ್ತೀನೇವ. ಬರೇ ನಾವು ಅನೇಕ ಶರಣರದು ಬರೀ ಆಧ್ಯಾತ್ಮಿಕ ಪ್ರವಚನದೊಳಗೆ ಒಂದಿಟ್ಟು ಹೇಳ್ಕೊತೋದ್ರಿ ಯಾರಿಗೆ ತಿಳಂಗಿಲ್ಲವ.
ಮೊದಲು ಒಬ್ಬ ಬಸವಣ್ಣ ಹೆಂಗೆ ಬೆಳೆದ, ತಂದೆ ತಾಯಿಗಳು ಎಂಥ ಸಂಸ್ಕಾರವನ್ನು ಕೊಟ್ಟರು, ನೀತಿ ಪಾಠವನ್ನು ಹೇಗೆ ಹೇಳಿಕೊಟ್ರು ಅನ್ನುವಂಥದ್ದನ್ನ, ಅವನ ಗುರು ಯಾರು, ಈ ಜಗತ್ತೊಳಗ ವಿದ್ಯೆಯನ್ನು ಹೇಗೆ ಕಲಿತ ಅನ್ನುವಂಥದ್ದು ಮೊದಲು ತಿಳ್ಕೊಂತ ಹೋಗೋಣ. ಅಂದಾಗ ಅವ ಕಲ್ಯಾಣಕ್ಕೆ ಹೋಗ್ತಾನೆ, ಅವಾಗ ಅಲ್ಲಿ ಅನುಭವ ಮಂಟಪ ಕಟ್ತಾನ, ಆಮೇಲೆ ಅದನ್ನು ತಿಳ್ಕೊಂಡು ಹೋಗೋಣ. ಹಾಗಾಗಿ ಇಲ್ಲಿ ತಾಯಿ ಮಾದಲಾಂಬಿಕೆ ಆ ಮಗುವಿಗೆ ತನ್ನ ಎದೆಯಾಲನ್ನು ಉಣಿಸ್ತಾ ಆ ಮಗುವನ್ನು ಬೆಳೆಸ್ತಿರ್ತಾಳೆ. 5 ವರ್ಷದವನಾಗ್ತಾನೆ, 6 ವರ್ಷದವನಾಗ್ತಾನೆ, ಮುಂದೆ 8 ವರ್ಷದವನಿಗಾಗಿ ಬರ್ತಾನೆ. ಅವನಿಗೆ ಎಂತೆಂಥ ನೀತಿ ಪಾಠಗಳನ್ನು ತಾಯಿ ಕಲಿಸ್ತಾಳೆ. ತಾಯಿ ನೀತಿ ಪಾಠವನ್ನು ಕಲಿಸಬೇಕಾದ್ರೆ ತಂದೆ ತಾಯಿಗಳನ್ನ ಎಷ್ಟರ ಮಟ್ಟಿಗೆ ಜೋಪಾನ ಮಾಡ್ತಾನೆ ಅನ್ನೋದನ್ನ ತಾಯಿ ಕಲಿಸುವಂಥ ನೀತಿ ಪಾಠದ ಮೇಲೆ ನಿಂತಿರ್ತದಂತ. ತಂದೆ ತಾಯಿ ಕಲಿಸುವಂಥ ನೀತಿ ಪಾಠದ ಮೇಲೇನೆ ತಂದೆ ತಾಯಿಗಳನ್ನು ಜೋಪಾನ ಮಾಡ್ತಾರೆ ಮಕ್ಕಳು. ಮತ್ತು ನೀವು ನೀತಿ ಪಾಠಗಳು ಹೇಳಿಕೊಡ್ಲಿಲ್ಲ ಅಂದ್ರೆ ನಿಮ್ಮ ಮಕ್ಕಳಿಗೆ ಹೆಂಗೆ ಮಾಡಾಕತ್ತೀರವ ಅಂದ್ರೆ ಸುಖದ ಸಂಪತ್ತಿನೊಳಗೆ ಬೆಳೆಸಕತ್ತೀರಿ ಕರೆ, ಆದ್ರೆ ಕಷ್ಟದ ಕಿಮ್ಮತ್ತು ತೋರ್ಸಾವಲ್ರಿಪ್ಪ. ತಂದೆ ಅದನ್ನು ಹರಕು ಬನಿನ ಹಾಕೊಂಡು ಗೆಸಿ ದುಡಿಯಾಕತ್ತಾನವ, ಹೊಲದೊಳಗೆ ಹೋಗಿ ದುಡಿತಾನ, ಆಫೀಸ್ದೊಳಗೆ ಹೋಗಿ ದುಡಿಯಾಕತ್ತಾನ. ತಂದೆ ಆದವನು ಯಾರಿಗಾಗ್ಯವ? ಕಟ್ಕೊಂಡು ಹೆಂಡತಿಗಾಗಿ, ನನಗೆ ಹುಟ್ಟಿದ ಮಕ್ಕಳಿಗಾಗಿ, ನನ್ನ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬೇಕಂತ ತಂದೆಯಾದವನು. ತಂದೆ ಕೆಲಸನೂ ಕೂಡ ಭಾಳ ದೊಡ್ಡದೇದೇವ. ಭಾಳ ಜನ ಬರೀ ತಾಯಿ ಬಗ್ಗೆ ಹೇಳ್ತಾರೆ, ಮತ್ತು ತಂದೆ ಬಗ್ಗೆ ಹೇಳೋರು ಯಾರ್ರೀ? ತಂದೆ ಕೆಲಸ ಇಲ್ಲ ಏನು ಹಂಗಾರ? ತಂದೆಂದು ಅದರ ಕೆಲಸ ಇಲ್ಲ ಏನು? ತಂದೆಯಾದವನು ಎಷ್ಟು ಶ್ರಮ ಪಡ್ತಾನಂತಂದ್ರೆ, ತಾಯಿಯಾದವಳು ಮನೆ ಒಳಗೆ ತನ್ನ ಕೆಲಸವನ್ನ ಮಾಡಿಕೊಂಡು ಮಗುವಿಗೆ ನೀತಿ ಪಾಠ ಸಂಸ್ಕಾರವನ್ನ ಕಲಿಸ್ತಿರ್ಬೇಕಾದ್ರೆ, ತಂದೆಯಾದವನು ತಾನು ಚಲೋ ಬಟ್ಟೆ ಉಟ್ಕಲಾರ್ದ ಹರಕು ಬಟ್ಟೆ ಹಾಕೊಂಡ್ಗೇಸಿ ಬವರು ಸುರಿಸಿಗೇಸಿ ಹೊಲದೊಳಗೆ ದುಡಿದು ಬರ್ತಾನ, ಹರಕು ಬಟ್ಟೆ ಹಾಕೊಳ್ತಾನ, ಹೆಂಡತಿಗೆ ಮಕ್ಕಳಿಗೆ ಚಲೋ ಬಟ್ಟೆ ಉಡಿಸ್ತಾನಲ್ಲ, ಇದು ತಂದೆಯ ಗುಣ ಅಂತಾರ. ಹೌದಿಲ್ಲವ? ಮೊದಲು ಮನ್ಯಾಗ ಕಟ್ಕೊಂಡು ಹೆಂಡತಿ ಚಂದಿರ್ಲಿ ಅಂತಾನ, ಮನ್ಯಾಗ ಹುಟ್ಟಿರುವ ಮಕ್ಕಳು ಚಂದಿರ್ಲಿ, ಅವ್ರು ಚಲೋ ಬಟ್ಟೆ ಹಾಕೊಳ್ಳಿ, ಹಬ್ಬ ಬಂದಾಗ ಚಲೋ ಬಟ್ಟೆ ಹಾಕೊಳ್ಳಂತೇಳಿ ತಾನು ಅರಕ್ ಬನಿನ ಹಾಕೊಂಡು ಜೀವನ ಮಾಡ್ತಾನಲ್ಲ, ಇದು ತಂದೆಯ ಪಾತ್ರ ಬಹಳ ದೊಡ್ಡದದ. ಇಲ್ಲಿ ತಂದೆ ತಾಯಿಗಳ ನೀತಿ ಪಾಠವನ್ನ ಯಾವ ಬಾಲಬಸವನಿಗೆ ತಂದೆ ತಾಯಿಗಳು ಯಾವ ರೀತಿಯಾಗಿ ನೀತಿ ಪಾಠವನ್ನ ಹೇಳ್ತಾರೋ ಅನ್ನೋದನ್ನ ನಾಳೆ ದಿವಸ ನಾವೆಲ್ಲರೂ ಕೇಳೋಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ಇಲ್ಲಿವರೆಗೆ ತಾವೆಲ್ಲ ಪ್ರವಚನ ಕೇಳಿದಕ್ಕಾಗಿ ನಿಮ್ಮೆಲ್ಲರೂ ಕೂಡ ಭಗವಂತನ ಆಶೀರ್ವಾದ, ಗುರುವಿನ ಆಶೀರ್ವಾದ ಸದಾಕಾಲ ಇರಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ಇವತ್ತಿನ